यथा विधिमन्त्रिसर्गो वृषा धाम्ना स्वेन सदा सत्यं परं धीमहि सृष्टिस्थित्यप्ययेह नेति दृशितमो बन्धमोक्षश्च यस्मात् तस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ಇಪ್ಪತ್ತೇಳು 26 ಯದೋಪರಾಮೋ ಮನಸೋ ನಾಮರೂಪ ರೂಪಸ್ಯ ದೃಷ್ಟಿಸ್ಮೃತಿ ಸಂಪ್ರಮೋಷಂ ಯಯೀಯತೆ ಕೇವಲಯಾ ಸ್ವಸಂಸ್ಥಯಾ ಹಂಸಾಯ ತಸ್ಮೈ ಶುಚಿಷದ್ಮನೇ ನಮಃ. ಹಂಸ ಶುಚಿಷದ್ಮ, ಹಂಸ ಶುಚಿಷದ್, ಆ ಮಂತ್ರದ ಅರ್ಥನೇ ಬಂದಿದೆ. ತಸ್ಮೈ ಶುಚಿ ಷದ್ಮನೇ ನಮಃ. ಅದು ಬಿಡಿಸಿದಾಗ ಶುಚಿ ಸದ್ಮ ಶುಚಿ ಷದ್ಮ ಅಂತಾಗಿರೋ. ಶುಚಿ ಅಂದರೆ ವಾಯುದೇವರು, ಶುಚಿ ಸದ್ಮ ಅಂದರೆ ವಾಯುದೇವರಲ್ಲಿ ಧರಿಸಿರತಕ್ಕಂತಹ ಹಂಸಾಯ ನಮಃ, ಹಂಸರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ. ಅದಕ್ಕೆ ಹಂಸ ಗುಹ್ಯ ಸ್ತೋತ್ರ ಅಂತಾನೆ ಅದಕ್ಕೆ ಹೆಸರು. ಯದೋಪರಾಮಃ ನಾಮ ರೂಪಸ್ಯ ನಾಮಂ ನಾಮರೂಪಸ್ಯ ದೃಷ್ಟಿ ಶ್ರುತಿ ಸಂಪ್ರಮೋಷಂ ಯಯೀಯತೆ ಕೇವಲಯ ಸ್ವಸಂಸ್ಥಯ. ಅದು ಹೇಳ್ತಾರೆ ಕೇವಲಯ ಸ್ವಸಂಸ್ಥಯ. ಸ್ವಪ್ನ ಸುಪ್ತ್ಯಾದೌ ಮನಸಃ ಉಪರಮ ಜೀವಸ್ಯ ಅಸ್ವಾತಂತ್ರ್ಯ ದರ್ಶನೇಪಿ ಸ್ವಪ್ನ ಪ್ರಬೋಧಾದಿ ದರ್ಶನಾದನ್ಯಃ ಈಶ್ವರಃ ತನ್ನಿಯಾಮಕೋ ಅಸ್ತೀತಿ ಜ್ಞಾಯತೆ. ಜೀವೇಚ್ಛಾಭಾವಾತ್ ಕೇವಲತ್ವಂ. ಯದಾ ಉಪರಾಮಃ ಮನಸಃ, ಯಾವಾಗ ಮನಸ್ಸು ಪರತವಾಗುತ್ತೋ, ಮನಸ್ಸು ಎದ್ದಾಗಲೂ ಇರುತ್ತೆ, ಸ್ವಪ್ನದಲ್ಲಿ ಇರುತ್ತೆ, ಆದರೆ ಸುಷುಪ್ತಿ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಅದನ್ನು ಹೇಳ್ತಾರೆ ಕೇವಲಯ ಸ್ವಪ್ನ ಸ್ವಸಂಸ್ಥಯ. ಸ್ವಪ್ನ ಸುಷುಪ್ತ್ಯಾದೌ ಮನಸಃ ಉಪರಮಾತ್. ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ, ಸ್ವಪ್ನದಲ್ಲಿ ಮನಸ್ಸಿರೋದು ನಮಗೆ ಗೊತ್ತಾಗೋದಿಲ್ಲ, ಇರುತ್ತೆ, ಆದರೆ ಸ್ವಾಪರದಲ್ಲಿ ಮನಸ್ಸಿರೋದಿಲ್ಲ, ಬರೀ ಸಾಕ್ಷಿ. ಉಳಿದಂತೆ ಎಲ್ಲ ಮನಸ್ಸು ಜಾಗೃತ. ಉಪರಮ ಜೀವಸ್ಯ ಅಸ್ವಾತಂತ್ರ್ಯ ಪ್ರದರ್ಶನೇಪಿ. ಜೀವನಿಗೆ ಅಸ್ವಾತಂತ್ರ್ಯ ಸ್ಪಷ್ಟ ಗೊತ್ತಾಗತ್ತೆ ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ. ಸಾಕ್ಷಿ ಎದುರಿ ಇದೆ ಜೀವ, ನಾನು ಅದೇನು ಮಾಡಿದ್ರೆ ಹೋಗೋದಿಲ್ಲ. ಇಲ್ಲ ನಾನು ಹೋಗಿದ್ದೆ, ನಾನು ಮಲಗಿದ್ದೆ ಅಂತ ಅನುಭವ ಬರ್ತಾನೆ ಇರಲಿಲ್ಲ. ಹೌದು, ಸ್ವಪ್ನದಲ್ಲಿ ನಾನು ಅಂತ ನೋಡ್ತಾನೆ, ಸುಷುಪ್ತಿಯಲ್ಲಿ ಏನೂ ಇಲ್ಲ, ಬರೀ ಸಾಕ್ಷಿ ಮಾತ್ರ ಇರ್ತದೆ. ದೇವರು ವಾಯುದೇವರು ಅಷ್ಟೇ, ಯಾರಿಗೂ ಪ್ರವೇಶ ಇಲ್ಲ, ಅಷ್ಟೇ ಇರೋದು. ಅದೇ ಶಾಸ್ತ್ರಾತ್ಯಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಮಲಗೋದು, ಹೇಳೋದು, ಸ್ವಪ್ನ ಪ್ರಬೋಧಾದಿ ದರ್ಶನ. ಸ್ವಪ್ನ ಎದ್ದು ಎಚ್ಚರ ಆಗೋದು, ನಿದ್ರೆಯಿಂದ ಎಚ್ಚರ ಆಗೋದು. ಅನ್ಯ ಈಶ್ವರ ತನ್ನಿಯಾಮಕೋ ಅಸ್ತೀತಿ ಜ್ಞಾಯತೆ. ಇನ್ನೊಬ್ಬ ಈಶ್ವರ ಇದ್ದಾನೆ, ಇದಕ್ಕೆ ನಿಯಾಮಕನಾಗಿದ್ದಾನೆ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಎಲ್ಲ ಅವಸ್ಥೆಗಳಿಗೂ ಪರಮಾತ್ಮ ನಿಯಾಮಕ. ನಮಗೆ ಜಾಗೃತ ಅವಸ್ಥೆಯಲ್ಲಿ ಗೊತ್ತಾಗೋದಿಲ್ಲ, ಅಹಂ ಮಹಂ ಅದೇ ಇರ್ತದೆ, ಆದರೆ ಸ್ವಪ್ನಾವಸ್ಥೆಯಲ್ಲಿ ಹೋಗ್ತದೆ. ಸುಷುಪ್ತಿ ವ್ಯವಸ್ಥೆಯಲ್ಲಿ ಪೂರ್ತಿ ಗೊತ್ತಾಗುತ್ತೆ. ಆದ್ದರಿಂದ ಸಂಧೇಯ ಸೃಷ್ಟಿರಾಹಿ ಬ್ರಹ್ಮಸೂತ್ರದಲ್ಲಿ ಆ ಮಾತು ಹೇಳಿದ್ದಾರೆ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ. ಬ್ರಹ್ಮಸೂತ್ರದ ಅರ್ಥ ಇದೆ. ಇದಿಷ್ಟಲ್ಲಿ ಸೇರಿಸ್ಕೊಂಡ್ರೆ ಬ್ರಹ್ಮಸೂತ್ರ ಭಾಷೆ ಬರೀ ದೊಡ್ಡದಾಗಿ ಬರುತ್ತೆ ಮತ್ತು ವಿವರಣೆ ಸಿಗುತ್ತೆ. ಜೀವೇಚ್ಛಾಭಾವಾತ್ ಕೇವಲತ್ವ. ಜೀವನ ಇಚ್ಛೆಗೊಳಪಟ್ಟಿದ್ದಲ್ಲ ಅದು. ತುಕುಡಿಸ್ತಾ, ಪ್ರವಚನ ಕಾಲಕ್ಕೆ ತುಕುಡಿಸ್ತಾ ಕೂತಿರ್ತಾರೆ. ಅದು ಏನಿಲ್ಲ, ನಮ್ಮ ಕೈಲಿಲ್ಲ ಅಂತ ಅರ್ಥ. ಸ್ವಾತಂತ್ರ್ಯ ಇದ್ದಿದ್ರೆ ಹಾಗಾಗ್ತಿರ್ಲಿಲ್ಲ. ಜೀವೇಚ್ಛಾಭಾವಾತ್ ಕೇವಲತ್ವ. ಜೀವೇಚ್ಛಾಭಾವ, ಜೀವನ ಇಚ್ಛೆಗೆ ಚಾನ್ಸೇ ಇಲ್ಲ ಅಲ್ಲಿ. ಸ್ವಪ್ನ, ಇಂಥದ್ದು ಸ್ವಪ್ನ ನೋಡಬೇಕು ಅಂತ ಇಚ್ಛೆಗೆ ಅವಕಾಶ ಇಲ್ಲ. ಈ ಟಿ ವಿಗಳಲ್ಲೇ ಇಂಥದ್ದೇ ನೋಡ್ಬೇಕು, ಅವ್ರು ಹಾಕಿದ್ದು ನೋಡಬೇಕೇ ಹೊರತು ನಮ್ಗೆ ಇಷ್ಟಪಟ್ಟಿದ್ದು ಹಾಕ್ಲಿಕ್ಕೆ ಬರೋದಿಲ್ಲ. ಅದು ಬೇರೆ, ಆ ವ್ಯವಸ್ಥೆ ಬೇರೆ. ಬರೀ ಟಿ ವಿ ವ್ಯವಸ್ಥೆ ಬೇರೆ, ನಿಮ್ಮಿದು ಬೇರೆ, ಗೊತ್ತಾಯ್ತಾ? ಆ ಕೇಬಲ್ ಟಿ ವಿ ಅವೆಲ್ಲ ಬೇರೆ, ಜೊತೆಗೆ ಇದು ಬೇರೆ. ನೀವು ಹಾಕೊಳ್ಳೋದು ಆಗ್ತಾ ಇರಲ್ಲ, ಇದೆಲ್ಲ ಯೂಟ್ಯೂಬ್ಗಳೆಲ್ಲ ಬೇರೆ.
ಯದೋಪರಾಮೋ ಮನಸ ಇಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಇದೆ, ಅದು ಸ್ವಾತಂತ್ರ್ಯ ಅದೇನೋ ಇಲ್ಲ, ಅದು ಇರ್ಬೇಕು ಫಸ್ಟ್, ಅದು ಇಲ್ಲದೋದ್ರೆ ಹಾಕ್ಲಿಕ್ಕೆ ಬರೋದಿಲ್ಲ. ಇವೆಲ್ಲ ಯೋಚನೆ ಮಾಡ್ತಾ ಹೋದರೆ ಪರಮಾತ್ಮ ಸಂಸಾರ ಯಾತಕ್ಕೆ ಕೊಟ್ಟಿದ್ರೆ ಅಸ್ವಾತಂತ್ರ್ಯ ಅನುಭವಕ್ಕೆ ಬರಲಿ ಅಂಥೇಳಿ. ಅಸ್ವಾತಂತ್ರ್ಯ ಅನುಭವಕ್ಕೆ ಬಂದಷ್ಟು ಕೂಡ ಏನಾಗುತ್ತೆ, ದೇವ್ರ ಕಡೆ ಮನಸ್ಸು ಜಾಸ್ತಿ ಬರುತ್ತೆ. ಯದೋಪರಾಮೋ ಮನಸ್, ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಫೇಲ್ಯೂರ್ ಇಸ್ ದಿ ಸ್ಟೆಪ್ ಟು ಸಕ್ಸಸ್ ಅಂತ, ಗೊತ್ತಾಯ್ತಾ? ಯಾಕೆಂದರೆ ಅಸ್ವಾತಂತ್ರ್ಯ ತಿಳ್ಕೊಂಡ್ರೆ ಇದ್ರ ಫೇಲ್ಯೂರೇ ಅಭ್ಯಾಸ ಆಗಿಬಿಟ್ರೆ ಹೋಯ್ತಲ್ಲಿಗೆ. ಫೇಲ್ಯೂರ್ ಅಭ್ಯಾಸ ಆಗಬಾರ್ದು, ಇನ್ನೊಮ್ಮೆ ಫೇಲ್ ಆಗಬಾರ್ದು ಅನ್ನೋದೇನದು, ಅದು ಅಲ್ಲಿ ಅಷ್ಟೇ ಗೊತ್ತಾಯ್ತು. ಅಸ್ವಾತಂತ್ರ್ಯ ಅದು ಗೊತ್ತಾಗಿದ್ರೆ ನಾವು ಸ್ವತಂತ್ರ ಅಂತ ತಿಳ್ಕೊಳ್ಳಬಾರದು. ಏನಂತ ತಿಳ್ಕೊಬೇಕು, ದೇವರು ಮಾಡಿಸಿದಾಗೆ ದೇವ್ರು ನಂಬಬೇಕು, ನಂಬಿದಾಗ ಶಾಸ್ತ್ರ ಓದಬೇಕು, ಓದಿದಾಗ ಕ್ಲಾರಿಟಿ ಬರುತ್ತೆ. ಆದ್ದರಿಂದ ಅದು ಅಸ್ವಾತಂತ್ರ್ಯ ಅನುಭವನೇ ಸಾಧನೆ ಅಂದರೆ, ಗೊತ್ತಾಯ್ತು? ನಮ್ಮ ಅಸ್ವಾತಂತ್ರ್ಯ ಅನುಭವ ಯಾವುದನ್ನು ಹೇಳುತ್ತೆ, ದೇವರ ಸ್ವಾತಂತ್ರ್ಯವನ್ನು ಹೇಳುತ್ತೆ. ಎರಡು ಏಕಕಾಲಕ್ಕೆ ನಮ್ಮದು ಅಸ್ವಾತಂತ್ರ್ಯ ಅರ್ಥ ಆಗೋದು ಒಂದೇ, ದೇವರ ಸ್ವಾತಂತ್ರ್ಯ ಅರ್ಥ ಆಗೋದು ಒಂದೇ. ಆದ್ದರಿಂದ ಪ್ರತಿ ಕ್ಷಣದ ಸೋಲನ್ನು ಕೂಡ ಯಾವುದಕ್ಕೆ ಉಪಯೋಗಿಸ್ಬೇಕು, ಅದನ್ನು ಗೆಲುವನ್ನು ದೇವ್ರ ಇಚ್ಛೆ ಬಂದಿತ್ತು ಆಯಿತು. ಮತ್ತು ಅದು ಕೂಡ ಹಾಗೆ, ಗೆಲುವು ಕೂಡ ಭಗವದಧೀನ, ಸೋಲು ಭಗವದಧೀನ ಅಂತ ತಿಳ್ಕೊಂಡಿರ್ಬೇಕು. ಯದೋಪರಾಮೋ ಮನಸಃ ಸ್ವಪ್ನ ಸುಕ್ತಿ ಲಯಾದಿಷು ತಥಾವಸ್ಥಾ ಪ್ರಬೋಧಾದಿ ಕಾರಣತ್ವೇನ ಕೇಶವ. ಅವಸ್ಥೆ ನಡೆದಿವೆ, ನಾವು ಮಾಡಿಲ್ಲ, ಇನ್ನೊಬ್ರು ಯಾರು ಮಾಡಿರ್ಬೇಕು ಅಂತ ಆಯ್ತಲ್ಲ. ಸ್ವಪ್ನ ನಮ್ಮ ಕೈಯಲ್ಲಿಲ್ಲ, ಸುಷುಪ್ತಿ ನಮ್ಮ ಕೈಯಲ್ಲಿಲ್ಲ, ಅನ್ನೋದು ಹೋಗಿದೆ, ನಾವು ಮಾಡಿಲ್ಲ. ಸೊ ಇನ್ನೊಬ್ಬರು ಮಾಡಿರ್ಬೇಕು. ಆಟೋಮೆಟಿಕ್ ತನ್ನಷ್ಟಾನ ಆಗೋ ಸಾಧ್ಯತೆ ಇಲ್ಲ, ಜಡ ಪದಾರ್ಥಗಳು. ದೇರ್ಫೋರ್ ಯಾರಿರಬೇಕು, ಇನ್ಯಾರೋ ಮಾಡಾಗಿಲ್ಲ. ಯಾಕೆ ಪುಣ್ಯಕ್ಕೆ ಏನೋ ಕೇಸ್ ಹಾಕೋದು, ಸ್ವಪ್ನದಲ್ಲಿ ಹೊಡೆದಾಗ ಹಿಡಿದು ಹೊಡೆಯೋದು, ಹೊರ ದಿವಸ ಹೋಗಿ ಸ್ವಪ್ನದ ಹೊಡೆದಿದ್ದ ಈ ಹೊಡಿತೇವೆ ನೋಡು ಅಂತೇಳಿ ಏನು ಮಾಡ್ತಾರೆ, ಅದನ್ನು ಹುಚ್ಚ ಅಂತ ಕೇಳಿ ಗೊತ್ತು ಅವನಿಗೆ, ಅವನು ಬಂದಿಲ್ಲ ಅಂತ ಗೊತ್ತು ಇವರಿಗೆ. ಅರ್ಥ ಆಯ್ತಾ? ಅಂದರೆ ಅಸ್ವಾತಂತ್ರ್ಯ ಸ್ಪಷ್ಟವಾಗಿದೆ ಅದರಲ್ಲಿ. ಅದರ ಅನುಸಂಧಾನ ಮಾಡ್ತಾ ಹೋಗಿ ಮೂರು ಅವಸ್ಥೆಗಳು ಕೂಡ ಭಗವದಧೀನವಾದರೂ ಕ್ಲಾರಿಟಿ ಸಿಗೋದಿಲ್ಲ ನಮಗೆ ಇದರಲ್ಲಿ. ಅದು ಎಚ್ಚರಕ್ಕೆ ಬರಬೇಕದು, ಅದು ಸಾಧನೆ. ಸ್ವಪ್ನದಲ್ಲಾಗಿದ್ದು ಸುಷುಪ್ತಿಯಲ್ಲಾಗಿದ್ದು ಅಸ್ವಾತಂತ್ರ್ಯ ನಮಗೆ ಅನುಭವಕ್ಕೆ ಬಂದು ಎಚ್ಚರದಲ್ಲೂ ಬಂದರೆ ಅದನ್ನು ಸಾಧನೆ ಅಂತ ಕರೀತಾರೆ. ಇಲ್ಲದೆ ಹೋದರೆ ಇಲ್ಲ. ಲಯ ಆದರೆ ಸಾವು ಬರುತ್ತೆ. ಅದೇನಿದೆಯಾ ಸಾವಿಗೆ? ಲಯ ಆದರೆ ದೇಹ ಬಿಡೋದು ಅಂತ. ಸ್ವಪ್ನ ಡೀಲಿಂಕ್ ಆಗೋದು, ಸುಷುಪ್ತಿ ಪೂರ್ತಿ ಡೀಲಿಂಕ್ ಆಗೋದು, ಇದು ದೇಹದಿಂದನೇ ಡೀಲಿಂಕ್ ಆಗೋದು, ಎಚ್ಚರ ಮೂರು ಸೇರಿಕೊಳ್ಳೋದು. ಇದು ಅರ್ಥ ಮಾಡಿಕೊಂಡ್ರೆ ಅಸ್ವಾತಂತ್ರ್ಯ ಅನುಭವ ನಮ್ಮ, ಅದಕ್ಕೆ ದೇವರು ಎಕ್ಸ್ಪೆರಿಮೆಂಟ್ ಬೇರೆ ಅವಕಾಶ ಕೊಡಲಿಲ್ಲ, ಡೈಲಿ ಲೈಫೇ ಕೊಟ್ಟು ಬಿಡ್ತಾರೆ. ಮೂರು ಅವಸ್ಥೆಗಳು ಬರೋದ್ರಿಂದ ಗೊತ್ತಾಗತ್ತೆ ನಮಗೇನಿಲ್ಲ, ನಮ್ಮ ಅವಸ್ಥೆ ಏನು ಅಂತ ಗೊತ್ತಾಗುತ್ತೆ. ಮೂರು ಅವಸ್ಥೆಗಳ ಅನುಭವ ನಮ್ಮ ಅವಸ್ಥೆ ಏನು ತೋರಿಸೋದ್ರಿಂದ ಏನು ಅವಸ್ಥೆ, ಅಸ್ವಾತಂತ್ರ್ಯವೇ ಅವಸ್ಥೆ ಅಂತ ತಿಳ್ಕೊಂಡ್ರೆ ಸರಿ. ಅಸ್ವಾತಂತ್ರ್ಯಾತ್ತು ಜೀವಸ್ಯ ವಿದ್ಯತೆ ಅನ್ಯೋನಿಯಾಮಕಃ ಜೀವ ಪ್ರವೃತ್ಯಾನುಕೂಲ್ಯಾತ್ ಜ್ಞಾಯತೆ ಅಸೌ ಸದಾ ವಿಭು ಇತಿ ಹರಿವಂಶೇಷು. ಅಸ್ವಾತಂತ್ರ್ಯಾತ್ತು ಜೀವಸ್ಯ ವಿದ್ಯತೆ ಅನ್ಯೋ ನಿಯಾಮಕಃ. ಜೀವನ ಅಸ್ವತಂತ್ರನಾದ್ದರಿಂದ ಇನ್ನೊಬ್ಬ ನಿಯಾಮಕ ಇದ್ದಾನೆ. ದಚಕರ್ಮ ವಿಮಾಮಲ ಪೂರ್ತಿ ಶ್ಲೋಕ ಪೂರ್ತಿ ವಿವರಣೆಗಳು. ಜೀವ ಪ್ರವೃತ್ತಿ ಆನುಕೂಲ್ಯಾತ್ ಜ್ಞಾಯತೆ ಅಸೌ ಸದಾ ಯದಾ ವಿಭು. ಜೀವ ಪ್ರವೃತ್ತಿಗೆ ಅನುಕೂಲಕ್ಕೋಸ್ಕರವಾಗಿ ದೇವರು ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡಾದ್ರೆ ದೇವರನ್ನು ಅರ್ಥ ಮಾಡಿಕೊಳ್ಳು. ಮನೀಷಿಣೋ ಅಂತರ್ಹೃತಿ ಸನ್ನಿವೇಶಿತಂ ಸ್ವಶಕ್ತಿಭಿರ್ ನವಭಿಶ್ಚ ತ್ರಿವೃದ್ಭಿಃ ವಹ್ನಿಂ ಯಥಾ ದಾರುಣಿ ಪಾಂಚದಶ್ಯಂ ಮನೀಷಯ ನಿಷ್ಕೃಷಂತೀಹ ಗೂಢಂ. ಮನೀಷಿಣಃ ಅಂತರ್ಹೃದಿ ಯತ್ ನಿವೇಶಿತಂ ಸ್ವಶಕ್ತಿಭಿಃ ನವಭಿಃ ಚ ತ್ರಿವೃದ್ಭಿಃ ವಹ್ನಿಂ ಯಥಾ ದಾರುಣಿ ಪಾಂಚದಶ್ಯಂ ಮನೀಷಯ ನಿಷ್ಕೃಷ್ಯಂತೀಹ ಗೂಢಂ. ಎಲ್ಲ ಅನುಭವದ ಮಾತಾಡ್ತಾರೆ. ವಹ್ನಿಂ ಯಥಾ ದಾರುಣಿ, ಒಂದು ಬೆಂಕಿ, ಒಂದು ಸೌದೆ ಇದೆ, ಅದು ಅಗ್ನಿ ಪಾಕ ಇಡೋದಲ್ಲಿ ಅದಕ್ಕೆ ಹೊತ್ಕೊಂಡ್ಬಿಡುತ್ತೆ ಅಂತ ಗೊತ್ತು ಅವನಿಗೆ. ಸೌದೆಯಲ್ಲಿ ಏನಿದೆ? ಅಗ್ನಿ ಇದೆ, ಎಚ್ಚರಿಕೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಒಳಗೆ ದೇವರಿದ್ದಾನೆ. ಸೌದೆ ಒಳಗಿರೋದು ಗೊತ್ತು ನಮಗೆ, ನಮ್ಮ ಒಳಗೆ ದೇವರಿದ್ದಾನೆ. ಸೌದೆ ಒಳಗೆ ಅಗ್ನಿ ಹೇಗಿದೆ? ಗೂಢವಾಗಿದೆ, ಗುಪ್ತವಾಗಿದೆ, ಅದು ಸುಡೋದಿಲ್ಲ. ಬೆಂಕಿ ಸಾಕೋದ್ರೆ ಆ್ಯಕ್ಟಿವ್ ಆಗಿಬಿಡುತ್ತೆ. ಅದೇ ರೀತಿಯಲ್ಲಿ ದೇವರು ಒಳಗಡೆ ಇದ್ದಾನೆ, ಗುಪ್ತವಾಗಿದ್ದಾನೆ. ಆತನ ದರ್ಶನ ಆಯಿತು ಅಂದರೆ ಸಂಸಾರ ಬಂಧನ ಪರಿಹಾರ. ವಹ್ನಿಂ ಯಥಾ ದಾರುಣಿ ಪಾಂಚದಶ್ಯಂ ಮನೀಷಯ ನಿಷ್ಕೃಷಂತೀಹ ಗೂಢಂ. ಅಲ್ಲಿ ಗೂಢವಾಗಿರೋ ಅಗ್ನಿಯನ್ನು ಬುದ್ಧಿಯಿಂದ ಅರ್ಥ ಮಾಡ್ಕೊತಾರೆ. ಓಹೋ ಇದೇನಿದು, ಹುಷಾರಾಗಿರಬೇಕು. ನಮಗೆ ಇದು ಎಕ್ಸಾಂಪಲ್ ಯಾತು ಕೊಡ್ತಾರೆ, ಎಲ್ಲರಿಗೂ ಬರೋ ಅನುಭವ. ಈ ಕರೆಂಟು ಲೈವ್ ಕರೆಂಟ್ ಅಂತ ಅರ್ಥ ಮಾಡ್ಕೊಬಿಡ್ತಾನೆ. ವೈರಲ್ಲ, ಏನದೀಗ ಕರೆಂಟ್ ಅಂತ ಅರ್ಥ ಆಗುತ್ತೆ ಅವನಿಗೆ. ಅದಕ್ಕೆ ಅರ್ಥ ಆಗ್ಲಿಕ್ಕೆ ಏನು ಬೇಕು? ಬುದ್ಧಿ ಬೇಕು. ಅದಕ್ಕೆ ಬುದ್ಧಿ ಇಲ್ಲದವರು ಪ್ರಯೋಜನ ಇಲ್ಲ. ಮನೀಷಿಣ, ಅದೇ ಬುದ್ಧಿ ಇರ್ತಕ್ಕಂಥವರು
ಅಂತರ್ಹೃದಿ ತನ್ನೊಳಗಿರ್ತಕ್ಕಂತಹ ಸನ್ನಿವೇಶಿತಂ, ಒಳ್ಳೆ ಸ್ವಾರಸ್ಯ ಇದೆ, ಸನ್ನಿವೇಶಿತಂ. ಸತ್ ಅಂದರೆ ಪ್ರಾಣದೇವರು, ಅವರೊಳಗೆ ಪರಮಾತ್ಮ ಇದ್ದ, ನಮ್ಮೊಳಗೆ ಪ್ರಾಣದೇವರು, ಒಳಗೆ ಪರಮಾತ್ಮ. ಅರ್ಥ ಆಯ್ತಾ? ಸನ್ನಿವೇಶಿತಂ ಸ್ವಶಕ್ತಿಭಿರ್ ನವಭಿಶ್ಚ ತ್ರಿವೃದ್ಭಿ. ಹೇಗಿದ್ದಾನೆ ಪರಮಾತ್ಮ? ತನ್ನ 9 ಶಕ್ತಿಗಳಿಂದ, 3 ಶಕ್ತಿಗಳು, ಮೂರಾದ 9 ಶಕ್ತಿಗಳಿಂದ. ಅದರಲ್ಲಿ ಏನಂತ ಹೇಳ್ತಾರೆ, ನಾವು ಪಾಂಚದಶ ಇದಿಷ್ಟು ತಿಳ್ಕೊಂಡ್ರೆ ದೇವರನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ನಾವು ಹೊರಗಿರೋ ದೇವರನ್ನು ತಿಳ್ಕೊಳ್ಳೋದ್ರಿಂದ ಭಕ್ತಿ ಇತ್ಯಾದಿ ಬರ್ತದೆ, ಬಟ್ ಅಪ್ರೋಷ್ಟ ಜ್ಞಾನಕ್ಕೆ ಅದು ಅಲ್ಲ. ಅದು ಎಂಡಾಗಲಿ ಎಲ್ಲಿ ಹೋಗ್ಬೇಕದು ದೇವರು ಒಳಗಿರೋ ದೇವರು ಕಾಣಬೇಕು. ಇಚ್ಛಾದಿ ರೂಪೇಣ ತ್ರಿವೃದ್ಧಿ. ಒಂದನೇದಾಗಿ 3 ಪರಮಾತ್ಮ, ಮೂರು ಇದೊಂದಿದೆ, ಜ್ಞಾನ ಇಚ್ಛಾ ಕ್ರಿಯಾ 3 ಆಯ್ತು. ಪ್ರತಿಯೊಂದು ಕಾರ್ಯದಿಂದ ಏನಿರಬೇಕು? 3 ಇರಲೇಬೇಕು. ಜ್ಞಾನ ಇಚ್ಛಾ ಕ್ರಿಯೆ ಮಾಡಬೇಕು. ಯಾತಕ್ಕೆ? ಜಡವಸ್ತುವಿಗೆ ಸ್ವಂತ ಕ್ರಿಯೆ ಇಲ್ಲ ಅಂದರೆ ಏನಿಲ್ಲ, ಅದಕ್ಕೆ ಜ್ಞಾನ ಇಲ್ಲ, ಇಚ್ಛೆ ಪ್ರಸಂಗನೇ ಇಲ್ಲ. ಅದಕ್ಕೆ ಸ್ವಾತಂತ್ರ್ಯದ ಹೆಸರು ಬರಲಿಲ್ಲ, ಅದರಿಂದ ಕೆಲಸ ಆಯಿತು ಅಂತ ಯಾರು ಹೇಳೋದು ಇಲ್ಲ. ಅದಾಯಿತು. ನಮಗೇನು ಬಂದಿದೆ ಈಗ? ದೇವರಲ್ಲಿ ನಮಗೂ 3 ಇದೆ, 3 ಪರಾಧೀನವಾಗಿದೆ, ದೇವರಿಗೆ ತನ್ನ ಕೈಯಲ್ಲೇ ಇದೆ. ಅದಕ್ಕೆ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿದ್ಯೆ ಪರಾನಪೇಕ್ಷಂ ಶಬ್ದಕ್ಕೆ ಅದೇ ಅರ್ಥ. ಸ್ವರೂಪ ಮತ್ತು ಪ್ರಮಿತಿ ಪ್ರವೃತ್ತಿ. ಪ್ರಮಿತಿ ಅಂದರೆ ಜ್ಞಾನ, ಪ್ರವೃತ್ತಿ ಅಂದರೆ ಚಟುವಟಿಕೆ, ಸ್ವರೂಪ ಇರುವಿಕೆ. 3ರಲ್ಲೂ ಕೂಡ ಸ್ವಾತಂತ್ರ್ಯ ಇರೋದು ದೇವರಿಗೆ, ಇಲ್ಲದೆ ಇರೋದು ನಮಗೆ. ದೇವರಿಗೆ 2 ಇದೆ, ತನ್ನಲ್ಲೇ ತನ್ನ ಬಗ್ಗೆ ಕೂತು ಉಳಿದವ್ರ ಫುಲ್ ಕಂಟ್ರೋಲ್ ಇದೆ ತನಗೆ, ಮತ್ತು ನಮಗೆ 2 ಇಲ್ಲ. ನಮ್ಮ ಮೇಲೂ ಸ್ವಾತಂತ್ರ್ಯ ಇಲ್ಲ, ಬೇರೆ ಮೇಲೂ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಎಲ್ಲೆಲ್ಲಿ ಮಾಡಿಸ್ತೇವೆ ಮಾಡ್ತಾರೆ ಅನ್ಕೋತಾರೆ, ಅಲ್ಲೆಲ್ಲ ಅನುಸಂಧಾನಕ್ಕೆ ಅನುಕೂಲ ಆಗಬೇಕು. 3 ಶಕ್ತಿ ಆಯ್ತು. ಇಚ್ಛಾದಿ ರೂಪೇಣ ತ್ರಿವೃದ್ಧಿ. ಇಚ್ಛಾದಿತ್ವೇನ ತ್ರಿವಿಧ ವಿಮಲ ಅಧ್ಯಾಸ್ತು ಶಕ್ತಯ. 9 ಶಕ್ತಿಗಳು 3 ಆಗುತ್ತೆ. ಶಕ್ತಿಗಳು 9, 3 ಆಗುತ್ತೆ. 9 ಶಕ್ತಿಗಳು ಯಾವುದು ಅಂದರೆ ವಿಮಲ ಉತ್ಕರ್ಷಣಿ ಜ್ಞಾನ ಕ್ರಿಯಾ ಯೋಗ ಪೃಥ್ವಿ ಸತ್ಯ ಈಶಾನ ಅನುಗ್ರಹ ಅಂತೇಳಿ 9 ಶಕ್ತಿಗಳಿರೋದು. ನಿತ್ಯ ಪೂಜೆ ಕಾಲಕ್ಕೆ ಹೇಳಬೇಕಾದ್ರೆ, ಪೀಠ ಪೂಜೆ ಕಾಲಕ್ಕೆ ಹೇಳಬೇಕು. ವಿಮಲ ಏನಮ ಉತ್ಕರ್ಷಣಿ ಏನಮ ಅಂತ 9 ಹೇಳಿ, ಮಧ್ಯದಲ್ಲಿ ಅನುಗ್ರಹ. 8 ದಿಕ್ಕಿಗೆ 8, ಮಧ್ಯದಲ್ಲಿ ಅನುಗ್ರಹ ಶಕ್ತಿ. ಅಲ್ಲಿ ಆದಿಶೇಷರು ಪೀಠ, ಅದರ ಮಧ್ಯದಲ್ಲಿ ದೇವರನ್ನ ಆವಾಹನೆ ಮಾಡಿ ಅಲ್ಲಿ ಪೂಜೆ ಶುರು. ಅಲ್ಲಿಂದ ಬಿಂಬರೂಪಿನ ಅಲ್ಲಿ ಆವಾಹನೆ ಮಾಡಬೇಕು. ಅದು ಪೂಜೆಯ ಕ್ರಮ. ಅದ್ರ ಮಧ್ಯೆ ದೇವರಿದ್ದಾನೆ. 9 ವಿಮಲ ಅಂದರೆ ವಿಮಲ ಉತ್ಕರ್ಷಣಿ ಕ್ರಿಯಾ ಯೋಗ ಜ್ಞಾನ ಪೃಥ್ವಿ ಸತ್ಯ ಈಶಾನ ಅನುಗ್ರಹ ಶಕ್ತಿ. ಇಷ್ಟು ಪರಮಾತ್ಮ ಅಷ್ಟಿದ್ದು ನಮ್ಮೊಳಗೆ ಇಷ್ಟೊಳಗೆ ಸೇರಿಕೊಂಡಿದ್ದಾನೆ. ವಿಷ್ಣೋ ಸ್ವರೂಪಭೂತ, ವಿಷ್ಣುವಿಗೆಲ್ಲ ಸ್ವರೂಪಭೂತವಾದವುಗಳು. ಯಾಸ್ತಾಭ್ಯಸ್ತನ್ನಾಮಿಕಾ ಪರಾಹ. ವಿಮಲಾದಿ ಶಕ್ತಿಗಳು ಬೇಸಿಕಲಿ ಪರಮಾತ್ಮನದು. ಜೊತೆಗೆ ಅವಾಂತರ ಶಕ್ತಿಗಳಿವೆ, ಅವೆಲ್ಲ ಮಹಾಲಕ್ಷ್ಮಿ. ಇನ್ನೂ ಅವಾಂತರ ಶಕ್ತಿಗಳಿವೆ, ಅವೆಲ್ಲ ಬೇರೆಯವರಿಗೆ ಬರುತ್ತೆ. ಶಕ್ತಿ ಎಂಬುದು ಒಟ್ಟು 9 ವಿಧ ಇರಲೇಬೇಕಲ್ಲ. ಜಾಯಂತೆ ತತ್ಪ್ರಸಾದೇನ ತಾಶ್ಚ ಪೀಠೆ ಪ್ರಪೂಜಯೇ ಅಂತ ಹೇಳಿ. ಅದಕ್ಕೆ ನೀವು ಪೀಠದಲ್ಲಿ ಪೂಜೆ ಮಾಡಬೇಕಿದ್ದಾನೆ ಪ್ರತಿನಿತ್ಯ. ತಂತ್ರಸಾರ ಕಂಡೀಷನ್ ಇದೆ, ತಂತ್ರಸಾರಲ್ಲೇ ಬರುತ್ತೆ ಪೀಠ ಪೂಜೆ ಮಾಡಬೇಕು ಅಂತೇಳಿ. ಅಲ್ಲಿ ವಿವರಾಗಿ ಹೇಳಿದ್ದಾರೆ, ಇದನ್ನು ಲಿಂಕ್ ಕೊಡ್ತಾರೆ ಎಲ್ಲಿ ಮಾಡಬೇಕು ಎಂಬುದನ್ನು. ಜಾಯಂತೆ ತತ್ಪ್ರಸಾದೇನ ತಾಶ್ಚ ಪೀಠೆ ಪ್ರಪೂಜಯೇತ್ ತದ್ಭಿನ್ನ ಜೀವಾಸ್ತಸ್ಯೈವ ಪ್ರಸಾದಾತ್ ಸತ್ಸಮೀಪಗಾಹ. ತಾನು ತನ್ನ ಶಕ್ತಿಗಳು ಒಂದೇ, ಪರಾಶ್ಯ ಶಕ್ತಿ, ನವವಿಧ ಶಕ್ತಿ ಅಂತಲೂ ತಿಳ್ಕೊಬೇಕದಲ್ಲ. ಹೊರಗಿರ್ತಕ್ಕಂಥವ್ರು ಯಾರೇ? ನಮಗೆ ಕೈಲಿ ಶಕ್ತಿ ಇದೆ, ಕೈ ಇದೆ, ಕೈಲಿ ಚಾಕು ಹಿಡ್ಕೊಂಡಿದ್ದಾನೆ, ಖಡ್ಗ ಹಿಡ್ಕೊಂಡಿದ್ದಾನೆ, ಬಾಣ ಹಿಡ್ಕೊಂಡಿದ್ದಾನೆ, ಅದರಿಂದ ಟ್ರಾನ್ಸ್ಫರ್ ಮಾಡ್ತಾನೆ. ಶಕ್ತಿ ಹೇಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಏಟು ಬಿತ್ತು ಅಂದರೆ ಇಲ್ಲಿಂದ ಶಕ್ತಿ ಬಂದಿರೋದು, ಗೊತ್ತಾಯ್ತಾ? ಸ್ವರೂಪ ಶಕ್ತಿ ಪರಮಾತ್ಮ ದುಡಿದರೆ ಅದು ಸ್ವರೂಪದಲ್ಲಿ ಇರೋ ಶಕ್ತಿ ಕಡಿಮೆ, ಪರಮಾತ್ಮ ಆಕ್ಟಿವೇಟ್ ಮಾಡ್ತಾನೆ ಯಥಾ ಯೋಗ್ಯವಾಗಿ. ಜಾಯಂತೆ ತತ್ಪ್ರಸಾದೇನ ತಾಶ್ಚ ಪೀಠೆ ಪ್ರಪೂಜೆಯೇ. ಇವೆಲ್ಲ ಗೊತ್ತಿದ್ದು ಪೀಠ ಪೂಜೆ ಮಾಡಿದಾಗ ಅನುಸಂಧಾನಕ್ಕೆ ಬರುತ್ತೆ. ಇಲ್ದೋದ್ರೆ ಇದೇ ಬೇರೆ ಅದೇ ಬೇರೆ ಡೀಲಿಂಗ್ ಆಗ್ಬಿಡುತ್ತೆ. ಪೀಠ ಪೂಜೆಯನ್ನು ಎಲ್ಲ ಪೂಜೆ ಮನಸ್ಸಲ್ಲಿ ಮಾಡ್ಕೊಳ್ಳೋದೇ ಧ್ಯಾನ. ಎಲ್ಲ ಪೂಜೆ ಎಲ್ಲಿ ಬರಬೇಕದು ಮನಸ್ಸು. ಅದೇ ಮಾನಸ ಪೂಜೆ ಅಂದರೂ ಒಂದೇ, ಧ್ಯಾನ ಅಂದರೂ ಒಂದೇ. ಅದು ಅಲ್ಟಿಮೇಟ್. ಅದು ಕೊನೆಗೆ ಜಾಯಂತೆ ತತ್ಪ್ರಸಾದೇನ ತಾಶ್ಚ ಪೀಠೆ ಪ್ರಪೂಜೆಯೇ. ಈ ಹೋಮ ಮಾಡ್ಬೇಕಾದ್ರೆ ಹಾಗೆ ಮಾಡಬೇಕು, ಗೊತ್ತಾಯ್ತಾ? ಹೋಮ ಹವನ ಮಾಡೋಕ್ಕೆ ಸರಿಯಾಗಿ ತಿಳಿದು ಪುರೋಹಿತರು ಮಾಡಿಸ್ತಾರೆ, ಇಲ್ದವ್ರು ಮಾಡಿಸೋದಿಲ್ಲ. ಅಲ್ಲಿ ಮತ್ತೆ ಏನು ಮಾಡಬೇಕು? ಅಲ್ಲೂ ಪೀಠ ಪೂಜೆ ಆಗಬೇಕು. ಅಲ್ಲಿ ಅಗ್ನಿಯಲ್ಲಿ ಪೂಜೆ ಅಂದರೆ ಎಲ್ಲ ಬರಬೇಕಲ್ಲ, ಆವರಣ ಪೂಜೆ ಆಗಬೇಕು ಅಲ್ಲೂ ಕೂಡ. ಅದೆಲ್ಲ 199 ಜನ ಹೇಳೋದಿಲ್ಲ, ಗೊತ್ತಾಯ್ತಾ? ಹೇಳ್ತಕ್ಕಂದ್ರೆ ಸಿಗೋದು ಭಾರಿ ಕಷ್ಟ, ಅವ್ರು ಬರೋದಿಲ್ಲ ಸಾಮಾನ್ಯವಾಗಿ. ಅಲ್ಲ, ಅದೆಲ್ಲ ಎಲ್ಲ ಹೋಮಗಳು ಆಗಬೇಕು ಪೂಜೆಯಲ್ಲಿ, ಅದರಲ್ಲೂ ಪೂಜೆ ಆಗಬೇಕು.
ಅದಿಷ್ಟು ಆಮೇಲೆ ಸಿದ್ಧಾಗೋದು. ಇದು ಏಕದಮ್ ಹಾಕಿದ್ರೆ ಏನೇ ಇಲ್ಲ ಅಂದ್ರೊಳಗೆ ಅದು ಅಗ್ನಿ ಅಂದರೆ ಈ ಅಗ್ನಿ ಆಗಿಬಿಡುತ್ತೆ ಅಷ್ಟೇ. ಆ ಅಗ್ನಿ ದೇವತೆ ಬರಬೇಕು, ದೇವತೆಗಳೆಲ್ಲ ಬರಬೇಕು, ದೇವರು ಬರಬೇಕು, ಅಲ್ಲಿ ಇದು ಮಾಡಬೇಕು, ಹವಿಸ್ ಮಾಡಬೇಕು. ಯಾರು ಸುಮ್ಮನೆ ಪಡಿಸಿ ತೆಗೆದುಬಿಟ್ರೆ ಹಾಗೆ ಸ್ವಲ್ಪ ಹೊತ್ತು ಪಡಿಸಿಟ್ಟು ತೆಗೆದಿಟ್ಬಿಟ್ರೆ ಊಟ ಆಗ್ತಾ ಇಲ್ಲ, ತಗೋಬೇಕು. ಅವನ್ನೆಲ್ಲ ಯಾಕೆ ಹೇಳೋದೇ ಇಲ್ಲ, ಅದರಿಂದ ಬರೋದಿಲ್ಲ. ಅವನು ತಿಳಿಸ್ಕೊಟ್ಟು ಪ್ರತಿಯೊಂದು ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದರೆ ಮನಸ್ಸಿಗೆ ಬರುತ್ತಾಗ. ದಶೇಂದ್ರಿಯ ಸಂಧ್ಯಾವನ್ನು ಕೂಡ ಹೇಳೋದಿಲ್ಲ, ಆದ್ದರಿಂದ ದಿವಸಕ್ಕೊಬ್ಬರು ಸಂಧ್ಯಾವನ್ನು ಹೇಳ್ತಾರೆ. ಅವ್ನು ಬಿಡುವಿದ್ದವ್ರು ಹೇಳ್ತಾ ಕೊಡ್ತಾರೆ. ಹೀಗಾಗಿ ಅವ್ರಿಗೆ ಹೇಳಿದ್ರೆ ಸಾಕು ಅಂತ ಅವರಿಗೆ ಹೇಳೋದ ಮಾಡಿ ಹೊರಟ್ಬಿಡು. ಆದರೆ ಸೀರಿಯಸ್ನೆಸ್ ಇಲ್ಲ ಯಾವ ಕಡೆ. ಸಿಸ್ಟಮೆಟಿಕ್ ಟ್ರೈನಿಂಗ್, ಮಿಲಿಟರಿ ಟ್ರೈನಿಂಗ್ ಆಗಿರುತ್ತೆ ನೋಡಿ, ಒಳ್ಳೆ ರಿಗರಸ್ ಟ್ರೈನಿಂಗ್. ಅದು ಶಸ್ತ್ರ ಹಿಡಿಲಿಕ್ಕೆ ಟ್ರೈನಿಂಗ್ ಬೇಕು, ಶಾಸ್ತ್ರಕ್ಕೆ ಇನ್ನೂ ದೊಡ್ಡ ಟ್ರೈನಿಂಗ್ ಬೇಕಾಗಿ. ದಶೇಂದ್ರಿಯಾಣಿ ಚ ಮನೋಬುದ್ಧಿ 15 ಅಂದರೆ ಏನು 15 ಅವೆಲ್ಲ? ದಶೇಂದ್ರಿಯಾಣಿ ಚ ಮನೋಬುದ್ಧಿ ಪ್ರಾಣಪ್ರಧಾನಕಾಹ ಚತುರ್ದಶ ಯೇಷಾಂ ಪರಮಃ ಪಾಂಚದಶ್ಯೋ ಹರಿಸ್ಮೃತಃ. ಇವರು 15ನೇ ತತ್ವ ದೇವರು. ಮೊದಲೆಲ್ಲ ಯಾವುದು? ದಶ ಇಂದ್ರಿಯಾಣಿ 10, ಮನಸ್ಸು ಬುದ್ಧಿ ಪ್ರಾಣ ಪ್ರಧಾನ. ಎಷ್ಟಾಯಿತು? 14 ಆಯ್ತು. 14 10 4 14. 15ನೇದೇ ಪರಮಾತ್ಮ. ಇದು ಈ ಕ್ರಮದಲ್ಲಿ. 25ನೇ ಪರಮಾತ್ಮ ಇನ್ನೊಂದು ಕ್ರಮ. ಅದು ಇಲ್ಲಿ 15ನೇ. ಚತುರ್ದಶೇಷಾಂ ಪರಮಃ ಪಾಂಚದಶ್ಯೋ ಹರಿಸ್ಮೃತಃ ಬುದ್ಧೇರ್ಭೇದೇ ನ ಚೈತೇಷು ಪಾಂಚದಶ್ಯೋ ಅಥ ಸಂಸ್ಥಿತೇ. ಬುದ್ಧಿಯ ಭೇದದಿಂದ ಚೈತೇಷು ಪಾಂಚದಶ್ಯೋ ಅಥ ಸಂಸ್ಥಿತೇ. ಯಾತಕ್ಕೆ ಅಂದರೆ 15 ಈ ಲೆಕ್ಕದಲ್ಲಿ 15, ಆ ಲೆಕ್ಕದಲ್ಲಿ 25, ಇನ್ನೂ ತಗೊಂಡ್ರೆ ಇನ್ನೂ ಮೇಲೆ ಇದೆ. ಒಂದೊಂದು ಸ್ಟೇಜಲ್ಲಿ ಎಷ್ಟೆಷ್ಟು ಉಪಾಸನೆ ಮಾಡಬೇಕು ಅಷ್ಟು ಹೇಳ್ತಾರೆ. ಬೇರೆಂದೆಲ್ಲ ತಂತ್ರ ನಿರ್ಣಯ, ರೀತಿ ತಂತ್ರ ನಿರ್ಣಯ, ಅದೇ ತಂತ್ರ ಸಾರಕ್ಕೂ ಅದಕ್ಕೂ ಕರೆಕ್ಟಾಗಿ ಬ್ಯಾಚ್ ಆಗುತ್ತೆ. ಸವೈ ಯಮಾಶೇಷ ವಿಶೇಷ ಮಾಯಾ ನಿಷೇಧ ನಿರ್ವಾಣ ಸುಖಾನುಭೂತಿ ಸರ್ವನಾಮ ಸ ಚ ವಿಶ್ವರೂಪ ಪ್ರಸೀದತಾಂ ಅನಿರುಕ್ತಾತ್ಮಶಕ್ತಿ. ಸಹ ವೈ 15ನೇ ಪರಮಾತ್ಮ. ಸಹ ವೈ ಯಂ ಅಶೇಷ ವಿಶೇಷ ಮಾಯಾ ನಿಷೇಧ ನಿರ್ವಾಣ ಸುಖಾನುಭೂತಿ. ಅಶೇಷ ಮಾಯಾ ನಿಷೇಧ, ಎಲ್ಲ ಮಾಯೆ ಪರಿಹಾರವಾಗೋದು ದೇವರು ತಿಳ್ಕೊಂಡಾಗ. ಅದರ ನಂತರ ನಿರ್ವಾಣ ಸುಖ ಅನುಭೂತಿ ಅಂದರೆ ಮುಕ್ತಿ ಪ್ರಾಪ್ತಿ ಅಂತ ಅರ್ಥ. ಇದೆಲ್ಲ ತಿಳ್ಕೊಂಡಾಗಲೇ ಮುಕ್ತಿ ಪ್ರಾಪ್ತಿ, ಇಲ್ಲದೆ ಹೋದರೆ ಇಲ್ಲ. ಸರ್ವನಾಮ ಸಚ ವಿಶ್ವರೂಪ. ಇವರೆಲ್ಲ ನಾಮಗಳು ಇವೆ. ವಿಶ್ವರೂಪ, ಎಲ್ಲ ವಿಶ್ವರೂಪಕ್ಕೆ ಎರಡರ್ಥ. ಎಲ್ಲ ರೂಪಗಳು ಇವೆ ಅಂತ ಒಂದರ್ಥ, ಮತ್ತು ಪೂರ್ಣ ರೂಪಗಳೆಲ್ಲ ಒತ್ತು ಇನ್ನೊಂದರ್ಥ. ವಿಶ್ವರೂಪ ಪ್ರಸೀದತಾಂ ಅನಿರುಕ್ತಾತ್ಮಶಕ್ತಿ. ಅನಿರುಕ್ತಾತ್ಮಶಕ್ತಿ, ಆತ್ಮಶಕ್ತಿ ಎಷ್ಟೊಂದು ಹೇಳೋದಕ್ಕೆ ಬರೋದಿಲ್ಲ. ನಿರುಕ್ತ ಅಂದರೆ ಹೇಳಕ್ಕೆ ಬರೋದು, ಅನಿರುಕ್ತ ಹೇಳಕ್ಕೆ ಬರದೇ ಇರೋದು. ಇದು ದೇವರ ವೈಭವ. ಸವೈ ಯಮಾಶೇಷ ನಿಷೇಧ ಯಮಾಶೇಷ ವಿಶೇಷ ಮಾಯಾ ನಿಷೇಧ ನಿರ್ವಾಣ ಸುಖಾನುಭೂತಿ ಸರ್ವನಾಮ ಸ ಚ ವಿಶ್ವರೂಪ ಪ್ರಸೀದತಾಮನಿರುಕ್ತಾತ್ಮಶಕ್ತಿ. ಅದು ನಿಷೇಧ ಶೇಷ ಅಂತ ಪದ ಉಪಯೋಗಿಸ್ತಾರೆ ಇನ್ನೊಂದು ಕಡೆ. ನಿಷೇಧ ಶೇಷ ಹರಿಕಥಾಂಸಾಲು ವಿಷಯ ಹೇಳ್ತಾರೆ, ನಿಷೇಧ ಶೇಷ ಪದ ಉಪಯೋಗಿಸ್ತಾರೆ. ಇದೆಲ್ಲ ನೋಡಿದ್ರೆ ಹೋದರೆ ಅರ್ಥ ಬರಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅದು ಬರೆದೇ ಬರೆದವರು ಇದ್ದಾರೆ, ಇನ್ನು ಅವ್ರು ತಪ್ಪು ಅರ್ಥ ಬರೆದಿದ್ದಾರೆ. ಯಾರು ಸರಿಯಾಗಿ ಬರೆದಿದ್ದಾರೆ ಅವರೆಲ್ಲ ಇದನ್ನು ತಿಳ್ಕೊಂಡು ಉಲ್ಲೇಖವನ್ನು ಮಾಡಿ ಬರಿಬೇಕು. ಸವೈ ಸರ್ವನಾಮ, ಎಲ್ಲ ಹೆಸರುಗಳು ಆತನ್ನು ಹೇಳ್ತಾ ಇವೆ. ಸಚ ವಿಶ್ವರೂಪ ಪ್ರಸೀದತಾಂ ಅನಿರುಕ್ತ ಆತ್ಮ, ನಮಗೆ ಪ್ರಸನ್ನನಾಗಲಿ ಅಂತ ಸ್ತೋತ್ರ ಮಾಡಿ. ಯದ್ಯನ್ನಿರುಕ್ತಂ ವಚಸಾ ನಿರೂಪಿತಂ ಧಿಯಾಕ್ಷಿಭಿರ್ವಾ ಧಿಯಾ ಅಕ್ಷಭಿರ್ವಾ ಮನಸಾ ವಾ ಉತ ಯಸ್ಯ ಮಾಭೂತ್ ಸ್ವರೂಪಂ ಗುಣರೂಪ ಬೃಂಹಿತಂ ಸವೈ ಗುಣಾಪಾಯ ನಿಸರ್ಗಲಕ್ಷಣಃ. ಯತ್ ಯದ್ಯನ್ನಿರುಕ್ತಂ, ಯತ್ ಯತ್ ನಿರುಕ್ತಂ, ಯಾವ್ಯಾವ್ದು ಹೇಳೋದಕ್ಕೆ ಬರುತ್ತೋ, ಮನಸಾ ವಚಸಾ ನಿರೂಪಿತಂ, ವಚಸಾ ನಿರೂಪಿತ, ಮಾತಿನಿಂದ ಹೇಳೋದಕ್ಕೆ ಬರುತ್ತೆ. ದೇವ್ರು ಹಾಗಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ ಧಿಯಾ ಅಕ್ಷಭಿರ್ವಾ ಮನಸಾಭೂತ ಪರಸ್ಯ ಮಾಭೂತ್. ಪರಮಾತ್ಮ ತಿಳಿದಕ್ಕೆ ಮನಸ್ಸಿಂದ ಸಾಧ್ಯ ಇಲ್ಲ, ಬುದ್ಧಿಯಿಂದ ಸಾಧ್ಯ ಇಲ್ಲ. ಆಮೇಲೆ ಅಕ್ಷಭಿ, ಅಕ್ಷ ಅಂದರೆ ಇಂದ್ರಿಯ, ಅಕ್ಷಿ ಬೇರೆ ಅಕ್ಷ ಬೇರೆ. ಅಕ್ಷಿ ಅಂದ್ರೇನು? ಅಕ್ಷ ಕಣ್ಣು. ಅಕ್ಷ ಅಂದ್ರೇನು? ಎಲ್ಲ ಇಂದ್ರಿಯಕ್ಕೂ ಕಲೆಕ್ಟಿವ್ ಇಂದ್ರಿಯ ಅಂದ್ರೆ ಒಂದೇ, ಅಕ್ಷ ಅಂದ್ರೆ ಒಂದೇ. ಅಕ್ಷಭಿಹಿ ನ ಮನಸಾ ವಾ ಭೂತ ಮನಸ್ಸು, ಎಲ್ಲದಕ್ಕೂ ಪರಮಾತ್ಮ ಯಾವುದಕ್ಕೂ ಸಿಗೋದಿಲ್ಲ. ಮಾಹೂತ್ ಸ್ವರೂಪಂ ಗುಣರೂಪ ಬೃಂಹಿತಂ,
ಈ ರೀತಿ ಬರೋದಿಲ್ಲ, ಅವನೇ ಪರಮಾತ್ಮ. ಅದಕ್ಕೆ ಪರಮಾತ್ಮನನ್ನು ನೇತಿ ನೇತಿ ಅಂತ ಕರೀತಾರೆ. ಎಲ್ಲದರಿಂದ ಭಿನ್ನ 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 ಅಂತ ಭಿನ್ನ ಅಂತ ಕರಿಬೇಕಾದ್ರೆ 2 ವಸ್ತು ಇರಬೇಕಲ್ಲ ಮಿನಿಮಮ್. ಒಂದೇ ಇದ್ರೆ ಭಿನ್ನ ಅಂತ ಕರೀತಾರೆ. ಇರತಕ್ಕಂಥ ಎಲ್ಲ ಅನೇಕ ವಸ್ತುಗಳ ಮಧ್ಯೆ ಪರಮಾತ್ಮ ಭಿನ್ನನಾಗಿದ್ದಾನೆ, ಎಲ್ಲದರೊಳಗೂ ಇದ್ದಾನೆ. ಸವೈ ಗುಣಾಪಾಯ ನಿಸರ್ಗಲಕ್ಷಣ, ಗುಣಾಪಾಯ ನಿಸರ್ಗಲಕ್ಷಣ. ಇಯತ್ತಾತು ವಿಶೇಷ ಸ್ಯಾತ್ ಆನಂದಾದೌ ತದುಜ್ಜಿತೇ ಸರ್ವೈರ್ವಿಶೇಷೇ ರಹಿತಂ. ರಹಿತ ಉಚ್ಚ ರಹಿತೆ ಅಂತ ಬಿಡಿಸ್ಕೋಬೇಕು. ಉಚ್ಚತೆ ಅಲ್ಲೇ ತಿದ್ಕೋಬಾರದು, ಇರೋದು ಹಾಗೆ ಬಿಡಿಸ್ತಾ ಬರುತ್ತೆ. ಹರಿರವ್ಯಯ ಅಪ್ರಾಕೃತ ಸ್ವರೂಪತ್ವಾತ್ ನಿರ್ಮಾಯಶ್ಚೇತಿ ಕಥ್ಯತೆ ಇತಿ ಚ. ಇಯತ್ತಾತು ವಿಶೇಷ ಸ್ಯಾತ್ ಆನಂದಾದೌ ತದುಜ್ಜಿತೇ ಸರ್ವೈರ್ವಿಶೇಷೇ ರಹಿತೆ ಉಚ್ಯತೆ ಹರಿರವ್ಯಯ. ಪರಮಾತ್ಮ ಅಲ್ಟಿಮೇಟ್ ಆನಂದಾದಿ ಗುಣಪೂರ್ಣ. ಅದನ್ನು ಹೇಳೋದಕ್ಕೆ ಯಾವ ರೀತಿಯಿಂದನೂ ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ಅಪ್ರಾಕೃತ ಸ್ವರೂಪತ್ವ, ಅಪ್ರಾಕೃತವಾದ ಏನು ಹೇಳ್ತೇವೆ ದೇವರಿಗೆ ಅಪ್ರಾಕೃತ. ಅಪ್ರಾಕೃತ ಬಲ, ಅಪ್ರಾಕೃತ ಜ್ಞಾನ, ಅಪ್ರಾಕೃತ ಆನಂದ, ಅಪ್ರಾಕೃತ ಇರುವಿಕೆ, ಎಲ್ಲವೂ ಅಪ್ರಾಕೃತ ಜ್ಞಾನ. ಪ್ರತಿಯೊಂದು ಪ್ರಾಕೃತ ಜ್ಞಾನ ಬೇರೆ, ಅಪ್ರಾಕೃತ ಬೇರೆ. ಎಲ್ಲ ರೀತಿಯಲ್ಲೂ ಕೂಡ ದೇವರನ್ನು ಪೂರ್ತಿ ಅರ್ಥ ಮಾಡಿಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಗೊತ್ತಿರೋದ್ರಿಂದ ಅಲ್ಲ, ಅಷ್ಟು ತಿಳ್ಕೊಂಡ್ರೆ ಸರಿ. ನಮಗೇನು ಗೊತ್ತಿದೆ ಅದ್ಯಾವುದೂ ದೇವರಲ್ಲ. ಗೊತ್ತಿದೆ ಅಂದರೆ ದೇವರಲ್ಲ. ದೇವ್ರು ಯಾರತ್ತ? ಕಣ್ಣಿಗೆ ಕಾಣಿಸೋದ್ರೆ ಗಾಳಿ ಎಲ್ಲ, ಅದು ಗಾಳಿ ಏನಾಗೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ನಮಗೆ ಯಾವುದೋ ಎಲೆಗಳು ಅಲ್ಲಾಡೋದು ಕಾಣಿಸುತ್ತೆ, ಎಲೆಗಳು ಗಾಳಿ ಅಲ್ಲ, ಗಾಳಿಯ ಎಫೆಕ್ಟ್ ಅದು. ಗಾಳಿ ಎಫೆಕ್ಟ್ ಬೇರೆ, ಗಾಳಿ ಇದೆ ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ. ಮರಗಳು ಅಲ್ಲಾಡೋದು ಇವೆಲ್ಲ ಕಾಣಿಸುತ್ತೆ ಹೊರತು ಅದು ಗಾಳಿ ಅಲ್ಲ ಕಂಡಿದ್ದು, ಅದ್ರ ಪರಿಣಾಮ ಕಾಣ್ತಿರೋದು. ದೇವ್ರು ಹಾಗೆ, ದೇವ್ರ ಪರಿಣಾಮ ಕಾಣಿಸ್ತಿದ್ದೇವೆ ಅಂದರೆ ಆತನ ಶಕ್ತಿಯ ಎಕ್ಸಿಬಿಷನ್ ಕಾಣ್ತೇವೆ ಹೊರತು ಆತನ್ನೇ ಕಾಣಲಿಕ್ಕೆ ಸಾಧ್ಯ ಇಲ್ಲ. ತದ್ರೂಪ ಸದೃಶಂ ರೂಪಂ ಯತಃ ಸರ್ವಸ್ಯ ಸರ್ವದಾ ಸರ್ವರೂಪೋ ಯತಃ ಶಬ್ದ ಮುಖ್ಯಾರ್ಥಃ ಸರ್ವನಾಮಕಃ ಇತಿ ಚ. ತದ್ರೂಪ ಸದೃಶಂ ರೂಪಂ ಯತಃ ಸರ್ವಸ್ಯ ಸರ್ವದಾ. ಇವತ್ತೊಂದು ಇದರಲ್ಲಿ ಮಾಡ್ತಾರೆ, ಒಂದು ಅಚ್ಚು ಮಾಡ್ತಾರಲ್ಲ, ಸಾವಿರಾರು ಬರುತ್ತೆ. ಅಚ್ಚು ತಯಾರು ಮಾಡೋದು ಬೇಸಿಕ್. ಅದು ಒಂದೆರಡು ಕಾಲ ಅಚ್ಚು ಮಾಡೋದಿಲ್ಲ, ವರ್ಕೌಟ್ ಆಗೋದಿಲ್ಲ. ಅದು ಏನು ಮಾಡ್ತಾರೆ, ಸಿಕ್ಕಾಬಟ್ಟಿ ಕಾಸ್ಟ್ಲಿ ಆಗುತ್ತೆ. ಸಾವಿರಗಟ್ಟಲೆ ಮಾಡಿದಾಗ ಅದು ಭಾಳ ಚೀಪ್ ಆಗಿಬಿಡುತ್ತೆ. ದೇವ್ರ ಅಚ್ಚಿಲ್ಲದೆ ಹೋದರೆ, ದೇವ್ರ ರೂಪ ಇಲ್ಲದೆ ಹೋದರೆ ಇನ್ನೊಂದು ರೂಪ ಬರೋದೇ ಇಲ್ಲ. ದೇವ್ರ ರೂಪ ಬಿಂಬ ಅದು. ಇದು ಅಚ್ಚು ಬಿಂಬ, ಉಳಿದೆಲ್ಲ ಪ್ರತಿಬಿಂಬಗಳು. ಅಚ್ಚು ಬಿಂಬ ಉಳಿದ ಪ್ರತಿಬಿಂಬಗಳಾದ್ದರಿಂದ ಮೂಲತಃ ಎಲ್ಲ ರೂಪ ದೇವರಿಗೆ ಇಲ್ಲದೆ ಹೋದರೆ ಇನ್ನೊಂದಷ್ಟು ಬರೋದೇ ಇಲ್ಲ ಅಂತ. ಯಾವುದೇ ಪ್ರಾಣಿ ಗಿಡ ಯಾವುದೇ ರೂಪ ತೊಗೊಂಡಿಬೇಕಾದ್ರೆ ದೇವ್ರಿಗೆ ಇರಬೇಕು ಫಸ್ಟ್ ಅದು. ಬಟ್ ಹೇಗಿರುತ್ತೆ, ಜ್ಞಾನಾನಂದಮಯವಾಗಿರುತ್ತೆ, ಅದು ವಿಶೇಷ. ಪ್ರಾಕೃತವಾಗಿರೋದೇ ಇಲ್ಲ. ಅದರಿಂದ ಏನು ಮಾಡ್ತಾರೆ, ಎಲ್ಲ ಪ್ರತಿಬಿಂಬಗಳು ಸೃಷ್ಟಿಯಾಗತ್ತೆ. ಈಗ ನಮಗೆ ಬಹುರೂಪ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ದೇವರಿಗಿಲ್ಲ, ನಮಗೆ ವರಾಹ ಅವೆಲ್ಲ ಅರ್ಥ ಆಗಿದೆ. ಈಗ ವರಾಹ, ನರಸಿಂಹ ಅವೆಲ್ಲ ಅರ್ಥ ಆಗಿದೆ, ಕೂರ್ಮ ಎಲ್ಲ ಕೂಡ. ಆ ರೀತಿ ಪ್ರತಿಯೊಂದು ಮತ್ಸ್ಯ ಇದೆ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ನೋಡಿ ಕೇಳಿದ್ದೇವೆ ಈಗಾಗಲೇ. ಅದೇ ರೀತಿ ಎಷ್ಟು ರೂಪ ಇದೆ, ಅನಂತ ರೂಪಗಳು ಇದೆ. 80 ಲಕ್ಷ ಯೋನಿ ಇದೆ. ಅದ್ರ ಜೊತೆಗೆ ಒಂದೊಳ್ಳೆ ಸಬ್ ಯೋನಿಗಳು ಬೇಕಾದಷ್ಟಿದೆ. ಸೊಳ್ಳೆಗಳೇ 1500 ವೆರೈಟಿ ಇದೆಯಂತೆ. 1500 ವೆರೈಟಿ ಸೊಳ್ಳೆಗಳು. ಅರ್ಥ ಆಯ್ತಾ? ಅದು ಲೆಕ್ಕ ಹಾಕಕ್ಕೆ ಹೋದರೆ ತಲೆ ಕಟ್ಟೋಗ್ಬಿಡುತ್ತೆ. ಒಟ್ಟು ಎಷ್ಟಾಗತ್ತೆ ಅಲ್ಲಿ ಲೆಕ್ಕ ಹಾಕಿ. ಇದೆಲ್ಲ ಯೋಚನೆ ಮಾಡಿದರೆ ದೇವ್ರ ಮಹಿಮೆ ಎಷ್ಟು. ಆ ರೂಪದಲ್ಲಿ ಈ ರೂಪ ಬರಲಿಕ್ಕೆ ಸಾಧ್ಯ ಇಲ್ಲ, ಅದಿರಲೇಬೇಕು. ಇವರಿಗೆ ಇದೆ, ಸ್ವಲ್ಪ ಚೂರು ಇರುತ್ತೆ, ಅದು ಎಕ್ಸಿಬಿಟ್ ಆಗಬೇಕು. ಮೇಣದ ಬತ್ತಿಗೂ ಬೆಳಕಿದೆ, ಗೊತ್ತಾಯ್ತಾ? ಜೀರೋ ಕ್ಯಾಂಡ್ಲಿ ಬಲ್ಬು ಸ್ವಲ್ಪ ಬೆಳಕಿದೆ. ಜೀರೋ ಕ್ಯಾಂಡ್ಲ್ ಅಂದರೆ ಕ್ಯಾಂಡ್ಲೇ ಆಗೋದಿಲ್ಲ ಇದು ಹೋದರೆ. ಇದು ಎಲ್ಲ ಕತ್ಲು ಜೀರೋ ಕ್ಯಾಂಡ್ಲ್ ಅಂತ ಕರೀತಾರೆ ಯಾರಾದರೂ. ಎಷ್ಟಿರಬೇಕು? ಮಿನಿಮಮ್ ಲೈಟ್ ಇದ್ದರೆ ಜೀರೋ ಕ್ಯಾಂಡ್ಲ್. ಸಾತ್ವಿಕರಿಗೆ ಅಷ್ಟೇ ಇರುತ್ತೆ, ತೃಣಜೀವಿಗಳು ಅಂತಾರಲ್ಲ, ಮಿನಿಮಮ್ ಆನಂದ ಅಷ್ಟಿರುತ್ತೆ. ಅದು ಬ್ರೈಟ್. ಸೂರ್ಯನ ಬೆಳಕು ಹೇಗಿರುತ್ತೆ? ಸೂರ್ಯನ ಬೆಳಕು ದೇವ್ರ ಮುಂದೆ ಭಾರಿ ಡಿಮ್ ಆಗೋದ್ರಿಂದ ದೇವ್ರ ಬೆಳಕು ಎಷ್ಟಿರ್ಬೋದು? ದಿವ್ಯ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದಸ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮ. ಅನಂತ ಸೂರ್ಯರು ಒಂದೇ ಸರಿ ಸುಟ್ಟಿದರೆ ಎಷ್ಟು ಪ್ರಕಾಶನೋ ಅಷ್ಟು ಪ್ರಕಾಶ. 12 ಸೂರ್ಯರು ಬಂದರೆ ಪಳೆಯ ಆಗೋಗ್ಬಿಡುತ್ತೆ. 12 ಸೂರ್ಯರು ಮಹಾಪ್ರಳಯಕ 12 ಸೂರ್ಯರು ಒಟ್ಟಿಗೆ ಬರ್ತಾರಂತೆ. ಅಂದರೆ ತಾತ್ಪರ್ಯ ಹೀಗೆ, 12 ಸೂರ್ಯರ ಕೆಪಾಸಿಟಿ ಒಟ್ಟಿಗೆ ಸೇರಿ ಎಕ್ಸಿಬಿಟ್ ಆಗುತ್ತೆ. 12 ಸೂರ್ಯರು ಒಟ್ಟಿಗೆ ಬರೋದೇನರ್ಥ? ಅದೇ ಒಂದು ವ್ಯಾಟ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಅದೇ ಬಲ್ಪಲ್ಲೇ ಅಷ್ಟು ಶಕ್ತಿ ಕೊಟ್ಟರೆ ವಾಟ್ ಆಗುತ್ತೆ. ಏನ ಅಷ್ಟು ನೋಡೋಕ್ಕಾಗೋದಿಲ್ಲ ಯಾರಿಗೂ. ಅರ್ಜುನ್ ನೋಡೋಕ್ಕಾಗಲ್ಲ, ಸಾಕು ಹೆಚ್ಚು ತೋರಿಸ್ಬೇಡ. ಪೂರ್ತಿ ದೇವರು ತೋರಿಸಿಲ್ಲ, ಬ್ಲಾಸ್ಟ್ ಆಗಿಬಿಡ್ತಾರೆ ನೋಡಿದ್ರೆ. ಅರ್ಜುನಿಗೆ ತೋರಿಸಿದ್ದೆ ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಆದಷ್ಟು ಭೀತ ಬೇಗ ವಾಪಸ್ ತೊಗೊಂಡ್ಬಿಡು. ಏನ ಇವ ರೂಪೇಣ ಚತುರ್ಭುಜೇನ, ಅದೇ ರೂಪ ತೋರಿಸು ಅಂತ ಕೇಳ್ತಾ. ಇನ್ನು ಸಾಮಾನ್ಯರಿಗಂತೂ ಭಾರಿ ಕಷ್ಟ.
ದೇವ್ರು ಪೂರ್ತಿ ನೋಡೋದು ದೇವರಿಗೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಬೆಳಕು, ಅಂಥ ಬೆಳಕು ಅಂತ ಎಲ್ಲವೂ ಅಂಥದ್ದೇ. ದಿವ್ಯ ಸೂರ್ಯ ಸಹಸ್ರಸ್ಯ ಹಾಗೆ ಹೇಳಿದ್ರೆ ಪ್ರತಿಯೊಂದನ್ನು ಹಾಗೆ ತಿಳ್ಕೋಬೇಕು. ಯದ್ರೂಪ ಸದೃಶಂ ರೂಪಂ ಯತ ಸರ್ವಸ್ಯ ಸರ್ವದ, ಅದನ್ನೇ ಹೇಳಿದ್ದು. ಪ್ರತಿಯೊಬ್ಬರಿಗೂ ಕೂಡ ಆ ರೂಪ ಇಲ್ಲದ ಹೊರ ದೇವ್ರ ರೂಪ ಇದು ಬರೋದೇ ಇಲ್ಲ. ಸರ್ವರೂಪೋ ಯತಃ ಶಬ್ದ ಮುಖ್ಯಾರ್ಥ ಸರ್ವನಾಮಕಃ ಇತ್ತೀಚ. ಎಲ್ಲ ಸರ್ವನಾಮಕ್ಕೂ ಸರ್ವರೂಪ ಇರಬೇಕು. ಅದು ದೇವರಿಗೆ ಮಾತ್ರ ಇರೋದ್ರಿಂದ ಸರ್ವಶಬ್ದ ವಾಚ್ಯ ಪರಮಾತ್ಮ ಒಬ್ಬನೇ, ಬೇರೆ ಯಾರೂ ಅಲ್ಲ. ಅಲೌಕಿಕತ್ವಾತ್ ನೋ ವಿಷ್ಣು ನಿರುಕ್ತೋ ಅತ್ರ ನಿರೂಪಿತಃ ತಥಾಪಿ. ಅವ್ರೇನು ತಿಳ್ಕೊಂಡ್ರು, ಇರುವೆಗಿರುವೆ ಎಲ್ಲ ದೇವರು, ಎಲ್ಲ ದೇವರಲ್ಲ. ಎಲ್ಲ ದೇವರಿಗೆ ಎಲ್ಲ ರೂಪಗಳು ಅಂಥದ್ದಿದೆ. ಎಲ್ಲ ರೂಪಗಳು ಅಂಥ ರೂಪಗಳಿವೆ. ಅದರಿಂದ ಬೇರೆ ಬೇರೆ ರೂಪ ಬಂದಿದೆ ಅಷ್ಟೇ. ಆ ಭಾವ ಇರಬೇಕು. ಎಲ್ಲವೂ ದೇವರು ಅಂತ ಇನ್ನೊಂದು ಅರ್ಥ. ಅದು ಎಲ್ಲ ರೂಪದಲ್ಲೂ ದೇವರಿದ್ದಾನೆ ಅಂದರೆ ಆ ರೂಪಕ್ಕೆ ತಕ್ಕಂಥ ರೂಪ ಒಳಗಿಟ್ಟಿದ್ದ. ಇರುವೆಯಲ್ಲಿ ಇರುವೆ ಆಕಾರ, ಮತ್ತು ದೇವರೇ ಅದು. ಇರುವೆ ದೇವರಲ್ಲ, ಮತ್ತೆ ಇರುವೆ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ. ಆನೆ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ ಬಿಂಬರೂಪಿಯಾಗಿ. ಅದು ದೇಹ ಬೇರೆ ಮತ್ತು ಇದು ಬೇರೆ. ದೇಹಕ್ಕೆ ಆ ರೀತಿ ಸ್ವರೂಪದ್ದು ಬೇರೆ. ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊಳ್ಳಿಕ್ಕೆ ಹೇಳಿಲ್ಲ, ನಮ್ದೊಂದು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಅಲೌಕಿಕತ್ವಾತ್ ನೋ ವಿಷ್ಣು ನಿರುಕ್ತೋ ಅತ ನಿರೂಪಿತಃ ತಥಾಪಿ ವೇದೇಶು ಉಕ್ತತ್ವಾದ್ ಉಕ್ತೋ ರೂಪಿತ ಏವ ಚ ಇತಿ ವ್ಯೋಮ ಸಂಹಿತಾಯ. ಒಟ್ಟು ದೇವ್ರ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ, ಆದರೆ ಸ್ವಲ್ಪ ತಿಳ್ಕೊತೀವ್ರು ಅದಕ್ಕೆ ಹೇಳಕ್ಕೆ ಬರುತ್ತೆ ಅಂತ ಹೇಳ್ಬೇಕು ಅಷ್ಟೇ ಹೊರತು. ಏನೋ ಸಮುದ್ರ ನೋಡಿ ನೋಡಿದ್ದೇನೆ, ನಾವು ಸ್ನಾನನೂ ಮಾಡಿದ್ದೇನೆ, ಎಷ್ಟು ಸಲ ಹೋಗಿದ್ದೆ, ಹೋಗಿಲ್ಲ, ಅಲ್ಲೇ ಬೇಲೆ ಹೋಗಿದೆ, ಅದೇ ಬೇಲೆ ಹೋಗಿದೆ ಹೊರತು ಇವು ಹೋಗೇ ಇಲ್ಲ. ಸೇಫ್ ಜಾಗ ನೋಡ್ಕೊಂಡ್ಬಿಡ್ತಾರೆ, ತಲೆ ಬಗ್ಸಿಟ್ಟು ಮೇಲೆ ಹೋಗಿಬಿಡುತ್ತೆ, ಮುಂದೆ ಹೋಗೇ ಇಲ್ಲ ಅವನು. ಆದರೂ ಸಮುದ್ರ ಆಯಿತು, ಸಮುದ್ರ ಎಲ್ಲ ಆಯಿತು, ಮಾತಾಡ್ತೇವೆ. ಆ ರೀತಿಯೇ ದೇವ್ರ ಬಗ್ಗೆ ನಮಗೆ ಗೊತ್ತಿರೋದು ಎಷ್ಟು ಅಂದರೆ, ಒಟ್ಟು ದೇವ್ರ ಬಗ್ಗೆ ತಕ್ಕ ಹಾಕೊಂಡಾಗ ಆಚಾರ ಹೇಳ್ತಾರೆ. ಒಂದು ಇದು ಅವ್ಯಾಕೃತ ಆಕಾಶದ ಮುಂದೆ ಒಂದು ಸ್ಮಾಲೆಸ್ಟ್ ಡಾಟ್ ಎಷ್ಟೋ ಅಷ್ಟು ಚಿಕ್ಕದು. ಎಲ್ಲರೂ ಸೇರಿ, ಒಬ್ಬರು ಅಲ್ಲ, ಎಲ್ಲರೂ ಸೇರಿ ಅಷ್ಟಾಗ್ತಾರೆ. ಇದು ದೇವರ ಅಪಾರವಾದ ಮಹಿಮೆ, ಅಲೌಕಿಕತ್ವ. ಅದಕ್ಕೆ ದೋಷ ಬದ್ದೆ ಪರಮಾತ್ಮ ತೋರಿಸ್ತಾನೆ. ಒಂದು ಕೊಡ ನೀರು ಸೇರಿ ಹಾಕ್ಬೇಕು, ಎಷ್ಟು ಟೈಮ್ ತಗೊಳುತ್ತೆ ಅದು. ಎಷ್ಟು ದುಡ್ಡು ಕೊಡ್ಬೇಕು ಅದಕ್ಕೆ. ನೀರು ಸೇದಿ ಹಾಕ್ಲಿಕ್ಕೆ ಇರೋದು 4 ಗುಡಿ ಇರುತ್ತೆ, ಅದಕ್ಕೆ ನೀರು ಹಾಕಿ ದಿವಸ ಅಂತ ಹೇಳೋದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ಅವನಿಗೆ. ಗೊತ್ತಾಯ್ತಾ? ಈ ಕೋಟಿ ಕೋಟಿ ಮರಗಳು ಬೆಳೀತಾರೆ, ಯಾರು ನೀರು ಹಾಕ್ತಾರೆ ಅದಕ್ಕೆ? ನಾವು ಎಷ್ಟೇ ಇದಾಕಿದ್ರೆ ತೋಟ ಆಗುತ್ತೆ ಅಷ್ಟೇ. ಆದ್ರೆ ಕಾಡಲ್ಲಿರೋ ಪ್ರಾಣಿಗಳು ಎಷ್ಟು ನೋಡೋಕ್ಕಾಗಲ್ಲ, ಭಯಾನಕವಾಗಿರುತ್ತೆ. ಅದೆಲ್ಲ ಬೆಳೆಸೋದು ಯಾರು, ನೀರು ಹಾಕೋದು ಯಾರು? ಒಂದು ಸರ್ತಿ ಮಳೆ ಹೊಡೆದ್ರೆ ಎಲ್ಲೋ ನೀರು ಹಾಕಿ ಹೊಡೆಯೋದು. ಒಂದು 10 ನಿಮಿಷದ ದೊಡ್ಡ ಮಳೆಗೆ ಮನೆ ಬಿದ್ದು ಹೋಗ್ತು, ಅಷ್ಟು ಜ್ವರ ಹೊಡಿಬೋದ್ಬೇಕು. ಅದು ಯಾರಿಗೆ ಸಾಧ್ಯ? ದೇವರಿಗೆ ಸಾಧ್ಯ. ಅದು ಆ್ಯಕ್ಚುಲಿ ಫುಲ್ ದೇವ್ರ ಶಕ್ತಿ ಅಲ್ಲದು. ಆ ಕನ್ಸರ್ನ್ಡ್ ದೇವರ ಡಿಪಾರ್ಟ್ಮೆಂಟ್ ಶಕ್ತಿ ಅದು. ದೇವರ ಶಕ್ತಿ ಬಂದರೆ ಫ್ರ್ಯಾಕ್ಷನ್ಸ್ ಅಷ್ಟೇ ತೋರಿಸೋದು. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಬನನ ಅಂತ ಕರೀತಾರೆ. ಆಗ ದೇವ್ರ ಕಾನ್ಸೆಪ್ಟ್ ಎದ್ದು ಕಾಣುತ್ತೆ. ಒಂದು ಸುನಾಮಿ ಹೊಡೆದ್ರೆ ಎಷ್ಟು ಜನ ಸಾಯ್ತಾರೆ? ಫ್ರ್ಯಾಕ್ಷನ್ನಲ್ಲಿ ಲಕ್ಷಾಂತರ, ಸಾವಿರ ಅಲ್ಲ, ಲಕ್ಷಗಟ್ಟಲೆ ಜನ ಸಾಯ್ತಾರೆ. ಲೆಕ್ಕ ಸಿಗುತ್ತೆ, ಎಷ್ಟು ಜನ ಹೋಗ್ಬಿಟ್ಟಿರ್ತಾರೆ. ಎಣಿಸ್ಲಿಕ್ಕೆ ಇಲ್ಲಿ ಸಿಗಬೇಕು ನಿಮಗೆ ಎಣಿಸೋದಕ್ಕೆ. ಸುಮ್ಮನೆ ಇವೆಲ್ಲ ಅಪ್ರಾಕ್ಸಿಮೇಟ್. ದೊಡ್ಡ ದೊಡ್ಡ ವಿಷಯದಲ್ಲಿ ಯಾರು ನಂಬರ್ ಹೇಳ್ತಾರೆ ಅದೆಲ್ಲ ಏನವು ಹತ್ರ ಬರುತ್ತೆ, ಎಕ್ಸಾಕ್ಟ್ ನಂಬರ್ ಅಲ್ಲ. ಕೆಲಸ ಹೆಚ್ಚಿರುತ್ತೆ, ಕೆಲಸ ಕಡಿಮೆ ಇರುತ್ತೆ. ಸಮಯ ನೋಡಿ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಮಳೆ ಆಯಿತು, ಸುನಾಮಿ ಆಯಿತು, ಭೂಕಂಪ, ಎಷ್ಟು ಜನ ಆ ರೀತಿ ಒಬ್ಬೊಬ್ಬರು ಹೊಡೆಸಾಕ್ಸೋಕೆ ಎಷ್ಟೊತ್ತು ಟೈಮ್ ಬೇಕಾಗ್ತದೆ. ಹಿಡಿದ ಒಂದು ಕ್ಷಣಕ್ಕೆ ಒಂದ್ಸರಿ ದಿಶೆ ಕೊಟ್ಟರೆ ಸಾಕು, ಬುಡ ಅಳಿಸ್ಬಿಟ್ರೆ ಹಾಗೆ. ಇದೆಲ್ಲ ನೋಡೋದು ದೈವಿ ಶಕ್ತಿನೇ ಬೇರೆ. ನಾವು ದೈವಿ ಶಕ್ತಿ ಅಂತ ಕರೆಯೋದಿಲ್ಲ, ಪ್ರಕೃತಿಯ ಶಕ್ತಿ ಅಂತ ಕರೀತಾರೆ. ಪ್ರಕೃತಿ ಜಡ ಪದಾರ್ಥ, ಅದಕ್ಕೆ ಆ ಶಕ್ತಿ ಎಕ್ಸಿಕ್ಯೂಟ್ ಆಗೋ ಸಾಧ್ಯತೆ ಇಲ್ಲ. ಅದು ಆಚಾರ ಸಿದ್ಧಾಂತ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಎಲ್ಲಿ ಯಾವ ಆ್ಯಂಗಲ್ನಲ್ಲಿ ನೋಡಿದ್ರು ಕೂಡ ಅದು ಯಾವ ಸೈಂಟಿಸ್ಟ್ ಸರಿಯಾಗಿ ಕೂತ್ಕೊಂಡು, ನನಗೆ ಗೊತ್ತಿರಲಿತ್ತು ಭಾಳ ಜನ ಸೈಂಟಿಸ್ಟು ಈ ಸೈನ್ಸ್ ಓದೋ ನಾಸ್ತಿಕ ಆಗಿಬಿಡ್ತಾರೆ. ಸೈಂಟಿಸ್ಟ್ ನಾಸ್ತಿಕರಲ್ಲ, ಒಳ್ಳೊಳ್ಳೆ ಸೈಂಟಿಸ್ಟ್ಸ್ ಎಲ್ಲ ಅವರೆಲ್ಲ ಇವರು ಆಸ್ತಿಕರು. ಗೊತ್ತಾಯ್ತಾ? ಸೈಂಟಿಸ್ಟು, ಮ್ಯಾಥಮೆಟಿಷಿಯನ್ಸು ಎಲ್ಲ ಯಾರವರೆಲ್ಲ ಬೇಸಿಕಲಿ ಯಾಕೆ ಗೊತ್ತವ್ರಿಗೆ ಇದೆಲ್ಲ ಇರ್ಬೇಕು, ಅವ್ರ ವ್ಯಕ್ತಿ ಇರಲೇಬೇಕು ಅಂತ ಹೇಳ್ತಾರೆ. ಈ ಸಣ್ಣ ಪುಟ್ಟ ಸ್ಟೂಡೆಂಟ್ ಅವನೇ ಭಾರಿ ಡೇಂಜರಸ್. ಸೈನ್ಸ್ ಓದ್ತಾ ಇರೋದು ದೇವರಿಲ್ಲ ತಿಂಟಿಲ್ಲ ಬರೀ ಅದೇ ಗಲಾಟೆಗಳು ಮಾತೆತ್ತಿದ್ರೆ. ಅದು ನಿಜವಾದ ತಿಳುವಳಿಕೆ ಇದ್ದವ್ರು ಯಾರು? ಅದು ಈ ಕಡೆ ಅದೂ ಇಲ್ಲ, ಇದು ಅರಬೇರೆ ಜ್ಞಾನ ಅಂತಾರಲ್ಲ, ಹಾಗೆ ಸರಿಯಲ್ಲ. ಹಾಂ ಹಾಂ ಹೌದು. ಸ್ವರೂಪದ್ದೇ ಹೆದ್ದೆ ಬಿಂಬರೂಪ. ಉಳಿದಕ್ಕೆಲ್ಲ ಸೆಕೆಂಡರಿ ಹಚ್ಚುಗಳು, ಸೆಕೆಂಡರಿ ಹಚ್ಚು. ಅಂಥ ರೂಪನೂ ದೇವ್ರು ಇರಬೇಕು, ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಹಾಂ ಹೌದು. ಸ್ಥೂಲ ರೂಪಕ್ಕೆ ಒಂದು ರೂಪ ಇರಬೇಕು, ಕರೆಸ್ಪಾಂಡಿಂಗ್ ರೂಪ ಅಷ್ಟೂ ಇರಬೇಕು. ಸ್ವರೂಪ ದೇಹದ್ದು ಅದು ಬಿಂಬರೂಪ. ಸರಿಯಾದ ನಮ್ಮ ಸ್ವರೂಪ ನಮ್ಮದಾದ್ರಿಂದ ಅದಕ್ಕೆ ಕನ್ಸರ್ನ್ ಬಿಂಬರೂಪ.
ಉಳಿದೆಲ್ಲ ಕೂಡ ಏನವು ರೂಪಗಳೇ, ರೂಪ ಅಲ್ಲ ಅಂತಲ್ಲ, ಆದರೆ ಉಪಾಸನೆಯಿಂದ ಅದಕ್ಕೆ ಇದು ಅಪ್ರೋಷಗಳ ಅಂತ ಕರೆಯೋದಿಲ್ಲ. ಅದೇ ಇರಬೇಕು. ಯಸ್ಮಿನ್ ಯಥೋ ಏನ ಸ ಯಸ್ಯ ಯಸ್ಮೈ. ಮತ್ತೆ ಅಲೌಕಿಕತ್ವ, ದೇವರ ಅಲೌಕಿಕನಾದ್ದರಿಂದ ಅನಿರುಕ್ತ, ಸ್ವಲ್ಪ ಹೇಳಕ್ಕೆ ಬರುತ್ತಾದ್ರಿಂದಾಗೇನೆ ವೇದಗಳು ಹೇಳಿದೆ, ತಿಳಿದವ್ರು ಹೇಳ್ತಾರಾದ್ರಿಂದ ನಿರುಕ್ತ, ಹೇಳಲ್ಪಡೋನು ಹೇಳಲ್ಪಡೋದಕ್ಕಾಗದೇ ಇರೋನು. ಮಹಾಲಕ್ಷ್ಮಿ ಬಗ್ಗೆನೇ ಬ್ರಹ್ಮವಾಯುಗಳು ಹೇಳಕ್ಕೆ ಬರೋದಿಲ್ಲ, ಮಹಾಲಕ್ಷ್ಮಿ ಬಗ್ಗೆನೇ. ಮಹಾಲಕ್ಷ್ಮಿ ದೇವ್ರ ಬಗ್ಗೆ ಹೇಳೋದಕ್ಕೆ ಪೂರ್ತಿ ಬರೋದಿಲ್ಲ, ಇವರಿಗೆ ಪೂರ್ತಿ ಬರೋದಿಲ್ಲ. ಸೋತವ್ರ ಬಗ್ಗೆನೇ ಗೊತ್ತಾಗೋದಿಲ್ಲ, ಆದ್ದರಿಂದ ಅದು ನಿಜ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲಾರ್ದು ದೇವರು ದೊಡ್ಡವರು. ಯಸ್ಮಿನ್ ಯಥೋ ಯೇನ ಚ ಯಸ್ಯ ಯಸ್ಮೈ ಯಮ್ಯೋ ಯಥಾ ಕುರುತೆ ಕಾರ್ಯತೆ ವಾ ಪರಾವರೇಶಾಂ ಪರಮಂ ಪ್ರಾಕ್ ಸಿದ್ಧಂ ತದ್ಬ್ರಹ್ಮ ತದ್ಧೇತುರನನ್ಯದೇಕಂ. ಯಸ್ಮಿನ್ ಯತಃ ಯೇನ ಚ ಯಸ್ಯ ತಸ್ಮೈ ಯಾ ಯಂ ಯೋ ಯಥಾ ಕುರುತೆ ಕಾರ್ಯತೆ ವಾ ಪರಾವರೇಶಾಂ ಪರಮಂ ಪ್ರಾಕ್ ಸಿದ್ಧಂ ತದ್ಬ್ರಹ್ಮ ತದ್ಧೇತು ರನನ್ಯದೇಕಂ. ಎಲ್ಲ ಶ್ಲೋಕ ಸರಿಯಾಗಿ ಅರ್ಥ ಆಗಿಬಿಟ್ರೆ ಪ್ರತಿಯೊಂದು ದೇವ್ರನ್ನ ಹೇಳುತ್ತೆ ಅಂತಾಗುತ್ತೆ. ಯಸ್ಮಿನ್, ಅದಕ್ಕೆ ವಾಸುದೇವ ಸರ್ವಂ, ವಾಸುದೇವೇನ ಸರ್ವಂ, ವಾಸುದೇವಾಯ ಸರ್ವಂ, ವಾಸುದೇವೇನ ಸರ್ವಂ, ವಾಸುದೇವಸ್ಯ ಸರ್ವಂ, ವಾಸುದೇವಾತ್ ಸರ್ವಂ, ವಾಸುದೇವೇ ಸರ್ವಂ. ಅದೇ ರೀತಿ ಯಸ್ಮೈ, ಎಸ್ ಎಸ್ ಅಂತ ಹೇಳ್ಬಿಟ್ರಿ. ಇವೆಲ್ಲ ಕೂಡ ಏನು ಹೇಳಿದ್ರು ದೇವರಿಗೆ ಲಿಂಕ್ ಆಗಲೇಬೇಕು. ನೀರು ಹರ್ಕೊಂಡು ಹೋಗ್ತಾ ಇದೆ, ಎಲ್ಲಿಗೆ ಹೋಗುತ್ತದು? ಸಮುದ್ರ. ಹೋರು ಯಾರಿದ್ದಾರೆ? ದೇವರಿದ್ದಾರೆ. ಮತ್ತೆ ಮವ್ಯೋಜರ ಅಂತಃ ಸಮುದ್ರೆ, ಪ್ರತಿಯೊಂದರ ಗುರಿ ದೇವರಾಗಬೇಕು. ಅದು ಎಂ ಪ್ರತಿ. ಆಮೇಲೆ ಎಲ್ಲ ಯಾರಿಂದ ಆಗ್ತಾ ಇದೆ? ಏನ ದೇವರಿಂದ ಆಗ್ತಾ ಇದೆ. ಯಸ್ಮೈ ಯಾರಿಗೋಸ್ಕರ? ದೇವರಿಗೋಸ್ಕರ. ಮನೆಯಲ್ಲಿ ಅದಕ್ಕೆ ಅಡಿಗೆ ಯಾತಕ್ಕೆ ದೇವರಿಗೋಸ್ಕರ ಅಂತ ಕರೆಯೋದಿಲ್ಲ. ಹಾಗೆ ಪ್ರತಿಯೊಂದು ಕೂಡ ಹಾಗೆ ಹೇಳಬೇಕು. ಯಾರಿಂದ, ಯಾರ ದೆಸೆಯಿಂದ ಅವೆಲ್ಲ ಆಗ್ತಾ ಇದೆ? ಮತ್ತೆ ದೇವರಿಂದಾನೆ. ಯಾರಿಗೆ ಸಂಬಂಧಿಸಿವೆ? ದೇವರಿಗೆ. ಯಾರಲ್ಲಿವೆ? ದೇವರಲ್ಲಿ. ಮತ್ತೆ ಇವಿಷ್ಟು ಕೂಡ ಎಷ್ಟು ವಿಭಕ್ತಿಗಳವು? 7 ವಿಭಕ್ತಿಗಳು ಕೂಡ. ಸಪ್ತಸು ಪ್ರಥಮ ಅಂತಾನೆ ಕರೆದಿದ್ದಾರೆ. ಆ ರೀತಿ ಅರ್ಥ ಮಾಡ್ಕೊಡೋ ದೇವರ ಪೂರ್ತಿ ಅರ್ಥ ಮಾಡ್ಕೊಂಡಾಗ ನಮ್ದಿಲ್ಲ. ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಫ್ರಮ್ ದಿ ಆ ಥರ ಇದ್ದಾಗೆ ಹೇಳ್ತಾರೆ. ಯಾವುದನ್ನು ಡೆಮಾಕ್ರಸಿ ಡಿಫೈನ್ ಮಾಡ್ಬೇಕಾದ್ರೆ ಅದು ಲಿಂಕರ್ ಸ್ಟೇಟ್ಮೆಂಟ್ ಇರಬೇಕು. ಎಲ್ಲ ಟೆಕ್ಸ್ಟ್ ಬುಕ್ ಆಗಿತ್ತು, ಅದೆಲ್ಲ ಟೆಕ್ಸ್ಟ್ ಬುಕ್ ಓದಿರ್ಬೇಕಲ್ಲ, ನೆನಪಿರ್ಬೇಕು ನಿಮಗೆ. ಇದಿದೆ, ಅದೇ ಲಿಂಕನ್ ಮಾಡಿದ ಒಂದು ಅಡ್ರೆಸ್ನಲ್ಲಿ ಹೇಳ್ತಾನೆ, ಇದೇನಿದು ಅಂತ ಕೇಳಿದರೆ ಇದು ಡೆಮಾಕ್ರಸಿ ಅಂದರೆ ಹೇಗಿರಬೇಕು ಅಂತ. ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಆಫ್ ದಿ ಪೀಪಲ್. ನಾವು ಅದೆಲ್ಲ ತೆಗೆದಾಕ್ಬಿಟ್ಟು ಗಾಡ್ ಸೇರಿಸ್ಬಿಟ್ರೆ ಏನಾಗುತ್ತದು? ಇದು ರಾಜಕೀಯ, ಇದು ತತ್ವಜ್ಞಾನ. ತತ್ವಜ್ಞಾನಕ್ಕೆ 7 ಸೇರಿಸ್ಬೇಕು. ಇದಕ್ಕೆ 3 ಸೇರಿಸಿದ್ರೆ ಸಾಕು. ಯಸ್ಮಿನ್ ಯಥೋ ಯೇನ ಚ ಯಸ್ಯ ಯಸ್ಮೈ ಯಂ ಯೋ ಯಥಾ ಕುರುತೆ ಕಾರ್ಯತೆ ವಾ ಪರಾವರೇಶಾಂ ಪರಮಂ ಪ್ರಾಕ್ ಸ್ವಸಿದ್ಧಂ ತದ್ಬ್ರಹ್ಮ ತದ್ಧೇತು ಅನನ್ಯದೇಕಂ. ಎಲ್ಲದಕ್ಕೂ ಪರಮಾತ್ಮ ಕಾರಣ, ಅವನಿಗೆ ಮಾತ್ರ ಯಾರೂ ಕಾರಣ ಇಲ್ಲ. ಕಾರಣ ಪೂರ್ಣ ವರೇಣ್ಯ, ಅವನೊಬ್ಬನೇ. ಎಷ್ಟು ಜನ ಪರಮಾತ್ಮರಿದ್ದಾರೆ ಅಂತ ಕೇಳಬೇಕು. ಎಷ್ಟು ಆಕಾಶಗಳಿವೆ? ಒಂದೇ. ಆ ಸಮುದ್ರ ಒಂದೇನೆ. ನಾವು ನಮ್ಮ ಅನುಕೂಲಕ್ಕೆ ಬೇರೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೊರತು ಸಮುದ್ರ ಅಂದ್ರೆ ಒಂದೇ, ಆಕಾಶ ಅಂದ್ರೆ ಒಂದೇ. ಇವೆಲ್ಲ ದೇವರ ಅಧೀನ. ಇನ್ನು ದೇವರು ಎಷ್ಟು ಜನ ಇರ್ತಾರೆ ಹಾಗಿದ್ರೆ? ಒಬ್ಬನೇ. ವಿಭಕ್ತ್ಯರ್ಥ ಸಪ್ತಭಿ ನೋಡಿ ಆಚಾರ್ಯ ಫಸ್ಟ್ ಮುಂದೆ ಸಪ್ತವಿಭಕ್ತ್ಯರ್ಥಸ್ಯ ಕಾಲಸ್ಯ ಪ್ರಕಾರಸ್ಯ ಚ ಹೇತು ಬ್ರಹ್ಮ ಇವ. ಇದಿಷ್ಟು ಕೂಡ ವಿಭಕ್ತಿ ಪದ ಉಪಯೋಗಿಸಲಿಕ್ಕೂ ಬೇಕಾದ ಕಾಲ ಇತ್ಯಾದಿಗಳು ಭಗವಂತನ ಅಧೀನವೇ ಇದೆ. ವಿಭಕ್ತ್ಯರ್ಥಸ್ಯ ಕಾಲಸ್ಯ ಪ್ರಕಾರಾಣಾಂಚ ಕಾರಣಂ. ಇವೆಲ್ಲ ನೀವು ದ್ವೈತ ಒತ್ತೋಡಿ ಹೇಳಕ್ಕೆ ಬರುತ್ತೆ. ಅವೆಲ್ಲ ಕೂಡ ಸಾಧ್ಯನೇ ಇಲ್ಲ. ಏಕಏವ ಪರೋ ವಿಷ್ಣು ಸರ್ವಸತ್ತಾ ಪ್ರದತ್ವತಃ ಇತಿ ಭವಿಷ್ಯತ್ ಪರ್ವಣಿ. ವಿಭಕ್ತ್ಯರ್ಥ ದೊಡ್ಡದು ಮುಗಿದಿದೆ, ನಾಳೆ ಕಂಟಿನ್ಯೂ ಮಾಡಿ. ತುಂಬ ಇದೆ ಅದಕ್ಕೆ.